ಆಗೋಗಿದೆ. ಯಾಕಂದ್ರೆ ರೀಪ್ರಿಂಟ್ಸ್ ಅಲ್ಲಿ ಓದಿದೀವಿ, ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿದೀವಿ. ಎಲಿಯಾ ಅಂದ್ರೆ ಯಾವ ಗುಂಪು, ಮೋಶೆ ಅಂದ್ರೆ ಯಾವ ಗುಂಪು, ಇದೆಲ್ಲ ನಮಗೆ ಚಿರಪರಿಚಿತವಾದದ್ದೇ. ಆದ್ರೆ ಇವತ್ತು ನಾವು ನೋಡ್ಬೇಕಾದಂತ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈ ಘಟನೆ ಯಾಕೆ ನಡಿಬೇಕಾಗಿತ್ತು ಒಂದು. ಎರಡನೇದಾಗಿ ನಾವು ನೋಡ್ತೀವಿ, ಮೋಶೆ ಮತ್ತೆ ಎಲಿಯಾ ಕ್ರಿಸ್ತನ ಹತ್ರ ಬಂದು ಮಾತಾಡಿದ್ದಾದ್ರೂ ಏನು, ಯಾವ ವಿಚಾರವನ್ನ ಮಾತಾಡಿದ್ರು, ಯಾಕೆ ಮಾತಾಡಿದ್ರು, ಅವ್ರು ಬಂದು ಆ ಮಾತಾಡಿದಂತಹ ಆ ಸಂಗತಿ ಇವತ್ತು ನಮ್ಗೆ ಏನ್ ಪಾಠ ಇದೆ, ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ತಿಳ್ಕೊಳ್ಳುವಂತಹ ಒಂದು ವಿಚಾರ. ಸೊ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಕೀ ಎಲ್ಲಿಂದ ಸಿಗತ್ತೆ, ಎಲ್ಲಿ ನಮ್ಗೆ ಕ್ಲೂ, ಎಲ್ಲಿ ಇದು ಯಾಕೆ ನಡೀತು, ಇದು ನಮ್ಗೇನ್ ಪಾಠ ಅನ್ನೋದಕ್ಕೆ ನಮ್ಗೆ ಕೀ ಎಲ್ಲಿಂದ ತಗೋತೀವಿ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಕ್ರಿಸ್ತನ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪ್ರವಾದನೆ ನುಡಿದ್ರು. ಏನ್ ಪ್ರವಾದನೆ ನುಡಿದ್ರು ಅಂತ ಹೇಳಿದ್ರೆ ಅದನ್ನ ಮತ್ತಾಯ 16:28 ವಚನ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಹಾಗಾದ್ರೆ ಅಲ್ಲಿ ಹೇಳುವಾಗ ಕ್ರಿಸ್ತನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಿಂತವರಲ್ಲಿ ಕೆಲವರು, ಟ್ರೂಲಿ ಐ ಸೇ ಟು ಯು ದೇರ್ ಆರ್ ಸಮ್ ಆಫ್ ದೋಸ್ ಹೂ ಆರ್ ಸ್ಟ್ಯಾಂಡಿಂಗ್ ಹಿಯರ್. ಒಬ್ಬರ ಬಗ್ಗೆ ಹೇಳಲಿಲ್ಲ, ದೇರ್ ಆರ್ ಸಮ್ ಅಂತ ಹೇಳಿದ್ರೆ ಒಬ್ಬರಿಗಿಂತ ಜಾಸ್ತಿ, ಕರೆಕ್ಟ್ ಅಲ್ಲ? ಕೆಲವರು ಅಂದ್ರೆ ಸಮ್ ಆಫ್ ದೋಸ್ ಹೂ ಆರ್ ಸ್ಟ್ಯಾಂಡಿಂಗ್ ಹಿಯರ್ who will not taste death until they see the Son of Man coming in his kingdom. ಹಾಗಾದ್ರೆ ತನ್ನ ರಾಜ್ಯದಲ್ಲಿ ಬರುವ ಹಾಗೆ ಕ್ರಿಸ್ತನನ್ನ ನೋಡದವರೆಗೆ ಅವ್ರೇನಾಗೋದಿಲ್ಲ ಅಂತ ಹೇಳಿದ್ರೆ ಸಾಯೋದಿಲ್ಲ ಅಂತ ಹೇಳಿದ್ರು. ಕಿಂಗ್ಡಮ್ ಅನ್ನೋ ಪದ ಅಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ಅಲ್ಲಿ ಅದರ ಒಂದು ಉಪಯೋಗಿಸಿರುವಂತಹ ಪದ ಬೆಸಿಲಿಯಾ ಅಂತ. ಸೊ ಬೆಸಿಲಿಯಾ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ರಾಯಾಲಿಟಿ ಅಥವಾ ರೂಲ್ ಅಥವಾ ರಲ್ಲಮ್ ಅಂತ ಹೇಳುವಂತಹ ಅರ್ಥಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿರುವಂತಹ ಒಂದು ಪದ. ಹಾಗಾದ್ರೆ ಸೊ ಕ್ರಿಸ್ತನು ಈ ರೀತಿಯಾಗಿ ಮೆಜೆಸ್ಟಿಯಾಗಿ ಕಾಣಿಸಿಕೊಳ್ಳುವುದನ್ನ ಕೆಲವರು ನೋಡದೆ ಏನಾಗೋದಿಲ್ಲ ಅಂತ ಹೇಳಿದ್ರೆ ಸಾಯೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಇದು ಯಾವಾಗ ನಡೀತು, ಇದು ನಿಜಾನ, ಈ ಪ್ರಾಫಸಿ ಸತ್ಯನಾ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ನಮಗೆ ಬೇಸಿಕ್ ಲೆಸನ್ಸ್ ಅಲ್ಲೇ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಚೆನ್ನಾಗಿ ಗೊತ್ತಾಗೋಗಿರುವಂತ ಒಂದು ವಿಚಾರವೇ. ಇದು ಯಾವಾಗ ನಡೀತು, ಯಾರು ಇದರ ಒಂದು ವಿಟ್ನೆಸ್ ಕೊಟ್ರು, ಹೌದು ನಾವು ಕ್ರಿಸ್ತನನ್ನ ಇದೇ ರೀತಿಯಾಗಿ ನೋಡಿದೀವಿ ಅಂತ ಐ ವಿಟ್ನೆಸ್ ಕೊಟ್ಟಿದ್ದು ಯಾರು? ಅಲ್ಲಲ್ಲ, ಈ ರೀತಿ ಕ್ರಿಸ್ತನು ಮೆಜೆಸ್ಟಿಯಾಗಿ ರಾಜ್ಯವನ್ನ ಪಡ್ಕೊಂಡಂತನಾಗಿ ಬಂದಿದ್ದನ್ನ ನಾನು ಕಣ್ಣಾರ ನೋಡ್ದೆ ಅಂತ ಯಾರು ಹೇಳಿದಾರ? ಪೇತ್ರ ಹೇಳಿದಾನಲ್ವಾ, 2 ಪೇತ್ರ 1ನೇ ಅಧ್ಯಾಯ 16ನೇ ವಚನ. 16ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ನಾನು ನೋಡಿ ಕೇಳ್ಕೊಳ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕತೆಗಳನ್ನು ನಾನು ನಿಮ್ ಜೊತೆಗೆ ಹಂಚಿಕೊಳ್ಳಿಲ್ಲ. ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಆತನ ಮಹತ್ತನ್ನು ಕಣ್ಣಾರ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಇಂಗ್ಲಿಷ್ ನಲ್ಲಿ ಓದ್ಬೇಕು ಅಂತ ಹೇಳಿದ್ರೆ, ಫಾರ್ ವಿ ಡಿಡ್ ನಾಟ್ ಫಾಲೋ ಕ್ಲೆವರ್ಲಿ ಡಿವೈಸ್ಡ್ ಟೇಲ್ಸ್ when we made known to you the power and the coming of our Lord Jesus Christ, but we were eyewitness of his majesty. ಸೊ ಅಲ್ಲಿ ಉಪಯೋಗಿಸಿರುವಂತಹ ಪದ ಅದೇ, ದ ಮೆಜೆಸ್ಟಿ. ಹಾಗಾದ್ರೆ ಕ್ರಿಸ್ತನನ್ನ ಆ ಒಂದು ಮೆಜೆಸ್ಟಿನಲ್ಲಿ ನಾವು ಕಣ್ಣಾರ ನೋಡಿದೀವಿ. ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದು ಕಣ್ಣಾರ ನೋಡಿದ್ದನ್ನೇ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನಿಮ್ಗೆ ತಿಳಿಸಿದೀವಿ ಅಂತ. ಹಾಗಾದ್ರೆ ಪೇತ್ರ, ಯೋಹಾನ, ಯಾಕೋಬ 3 ಜನನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದನ್ನ ನೋಡಿದ್ರು. ಹಾಗಾದ್ರೆ ಸೊ ಈ ಮೆಜೆಸ್ಟಿನ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಣ್ಣಾರ ನೋಡಿದ್ರು. ಅದನ್ನ ಪೇತ್ರನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ವಿಟ್ನೆಸ್ ಕೊಟ್ಬಿಟ್ರು. ಏನಪ್ಪಾ ಅಂತ ಹೇಳಿದ್ರೆ, ಹೌದು ನಾನು ಇದನ್ನ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಕಣ್ಣಾರ ನೋಡಿದೀನಿ ಅಂತ. ಸೊ ಇದೇ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ, ದಿಸ್ ಇಸ್ ದ ಕ್ಲೂ ಫಾರ್ ಅಸ್ ಆಲ್ಸೋ. ಹಾಗಾದ್ರೆ ಕ್ರಿಸ್ತನು ತನ್ನ ರಾಜ್ಯವನ್ನ ಪಡ್ಕೊಂಡಂತವನಾಗಿ ಬರುವಂತಹ ಆ ಮೆಜೆಸ್ಟಿನ ಯಾರು ನೋಡಿದಾರಾ ಅಂತ ಹೇಳಿದ್ರೆ ಕಣ್ಣಾರ ನೋಡಿದ ವಿಟ್ನೆಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಈಗ ಇವ್ರು ನೋಡಿದ್ದಾರೆ, ಹೌದು. ಈಗ ನಾವು ಘಟನೆಗೆ ಬಂದ್ಬಿಡೋಣ. ಘಟನೆಯಲ್ಲಿ ಏನ್ ನಡೀತು ಅಂತ ಹೇಳಿದ್ಮೇಲೆ, ಇದನ್ನ ಹೇಳಿದ ತರುವಾಯ 6 ದಿನಗಳ ನಂತರ ಏನ್ ಮಾಡ್ತಾರೆ ಅಂತ ಹೇಳ್ಬೇಕು ಅಂತಂದ್ರೆ, ಮತ್ತೆ 17 1ನೇ ವಚನ. ಅದು
6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದರು. ಹಾಗಾದ್ರೆ 6 ದಿನಗಳಾದ ನಂತರ ಅಂತ ಮತ್ತಾಯನ್ ಹೇಳ್ತಾರೆ. ಲೂಕದಲ್ಲಿ ಹೇಳುವಾಗ ಯಾವ ತರ ಹೇಳ್ತಾರೆ ನೋಡಿ, ಲೂಕ 9:28. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರೆಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಹಾಗಾದ್ರೆ ಒಂದ್ ಕಡೆ 6 ದಿನ ಅಂತ ಹೇಳಿದ್ರು, ಇನ್ನೊಂದ್ ಕಡೆಗೆ 8 ದಿನ ಅಂತ ಹೇಳಿದ್ರು. ಹಾಗಾದ್ರೆ ಎರಡರಲ್ಲಿ ಯಾವ್ದು ಸರಿ? ಎರಡೂ ಸರಿ, ಕರೆಕ್ಟ್ ಅಲ್ವಾ? ಸೊ ಬೈಬಲ್ ಅಲ್ಲಿ ತಪ್ಪಾಗೋದಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮಾತುಗಳನ್ನು ಹೇಳಿ ನಂತರ 6 ದಿನಗಳು ಅಂತ ಮತ್ತಾಯದಲ್ಲಿಯೂ, ಲೂಕನು ಹೇಳುವಾಗ ಈ ಮಾತುಗಳನ್ನು ಹೇಳಿದ ನಂತರ ಸುಮಾರು 8 ದಿನಗಳು ಅಂತ ಹೇಳುವಾಗ ಈ ಮಾತನ್ನು ಹೇಳಿದ ದಿನಾನು ಸೇರಿಸ್ಕೋಬೇಕು, ಘಟನೆ ನಡೆದ ದಿನಾನು ಸೇರಿಸ್ಕೋಬೇಕು. ಸೊ ನಡುವೆ 6 ದಿನ. ಸೊ ಘಟನೆ ಮಾತುಗಳನ್ನು ಹೇಳಿದ ದಿನ ಒಂದು ಸೇರಿಸ್ಕೊಂಡ್ರೆ, ಘಟನೆ ನಡೆದ ದಿನ ಒಂದು ಸೇರಿಸ್ಕೊಂಡ್ರೆ ಒಟ್ಟು 8 ದಿನ. ಆ ಲೆಕ್ಕದಲ್ಲಿ ಲೂಕನಲ್ಲಿ ಹೇಳಿರೋದು. ಇನ್ನು ಮಿಕ್ಕಿದವ್ರು ಹೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಘಟನೆ ಘಟನೆ ಹೇಳಿದ ನಂತರ 6 ದಿನಗಳಾದ ಮೇಲೆ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಬೆಟ್ಟಕ್ಕೆ ಹೋದ್ರು ಅಂತ. ಸೊ 6 ದಿನ ಅನ್ನೋದು ಕರೆಕ್ಟೇ, ಸುಮಾರು 8 ದಿನ ಅಂತ ಅವ್ರು ವರ್ಣಿಸಿರುವಂತದ್ದು ಕೂಡ ಸರಿನೇ. ಹಾಗಾದ್ರೆ ಇದಾದ್ಮೇಲೆ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಬೆಟ್ಟವನ್ನ ಹತ್ಕೊಂಡು ಹೋದ್ರು ಅಂತೇಳಿ. ಹಾಗಾದ್ರೆ ಯಾಕೆ ಹೋದ್ರು ಬೆಟ್ಟಕ್ಕೆ? ಪ್ರಾರ್ಥನೆ ಮಾಡೋದಿಕ್ಕೆ ಹೋದ್ರು. ಲೂಕದಲ್ಲಿ ಕರೆಕ್ಟ್ ಅಲ್ಲ? ಅದನ್ನ ಅಲ್ಲೇ 29 ಅನ್ಸುತ್ತಲ್ವಾ? ಕಂಟಿನ್ಯೂ ಮಾಡ್ಬಿಡಿ. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರೆಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಸೊ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತಾರೆ. ಸೊ ಪ್ರಾರ್ಥನೆ ಮಾಡುವುದಕ್ಕೆ ಹತ್ತಿದಾಗ ಅದನ್ನ ನೀವು ನಂತರದಲ್ಲಿ ಓದ್ಕೊಳ್ರಿ. ಅವ್ರು ಪ್ರಾರ್ಥನೆ ಮಾಡಿ 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 ಶಿಷ್ಯರಿಗೆ ಯಾವಾಗ್ಲೂ ಏನಪ್ಪಾ ಅಂತ ಹೇಳಿದ್ರೆ ಕ್ರಿಸ್ತನು ಈ ಲೆಂತಿ ಪ್ರೇಯರ್ಸ್ಗಳನ್ನೆಲ್ಲ ಮಾಡ್ತಾ ಇರುವಾಗ ನಿದ್ದೆ ಬಂದ್ಬಿಡತ್ತೆ ಅವ್ರಿಗೆ. ನಮಗೂ ಅಷ್ಟೇ, ಸ್ವಲ್ಪ ಹೊತ್ತು ಕೇಳಿದ ತಕ್ಷಣನೇ 45 ಮಿನಿಟ್ಸ್ ಅದ್ರ ಮೇಲ್ಗಡೆ ಯಾರು ಮಾತಾಡ್ತಾ ಇದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ 15 ಮಿನಿಟ್ಸ್ ಹಂಗೂ ಹಿಂಗೂ ಕಂಟ್ರೋಲ್ ಮಾಡ್ಕೋತೀವಿ. 1 ಅವರ್ ದಾಟ್ಬಿಟ್ರೆ ಅಷ್ಟೇ. ಆಮೇಲೆ ಏನಾಗ್ತೀವಿ ಅಂತ ಹೇಳಿದ್ರೆ ವಿ ಲೂಸ್ ಅವರ್ ಕಂಟ್ರೋಲ್. ಸೊ ಶಿಷ್ಯರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಿಸ್ತನು ಈ ತರ ಲೆಂತಿ ಪ್ರೇಯರ್ಸ್ ಗಳನ್ನ ಮಾಡುವಾಗ ಅವ್ರಿಗೂ ಮೊಬ್ಬಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಿದ್ದೆ ಮಾಡ್ಬಿಟ್ರು ಅಂತಾನೆ ಅಲ್ಲಿ ಹೇಳ್ತಾರೆ. ನಿದ್ದೆಯಿಂದ ಎದ್ದಾಗ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಈ ಒಂದು ಘಟನೆ ಅವ್ರಿಗೆ ಕಣ್ಣಲ್ಲಿ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ತಾರೆ. ಹಾಗಾದ್ರೆ ಸೊ ಇಲ್ಲಿ ಈಗ ಅಲ್ಲಿ ಹೇಳುವಾಗ ಅಲ್ಲಿ ಎದ್ದಾಗ ಅವ್ರು ಏನ್ ನೋಡ್ತಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಮತ್ತೆ ಒಬ್ರು ಲೂಕ ಇಟ್ಕೊಳ್ರಿ, ಒಬ್ರು ಹಂಗೇನೆ ಮತ್ತಾಯನು ಇಟ್ಕೊಳ್ತಾರೆ. ಮತ್ತಾಯ 17 2ನೇ ವಚನ. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಈ ವಾಸ್ ಟ್ರಾನ್ಸ್ಫಿಗರ್ಡ್ ಅಂತ ಹೇಳಿದ್ರು. ಹಾಗಾದ್ರೆ ಸೊ ಈ ವಾಸ್ ಟ್ರಾನ್ಸ್ಫಿಗರ್ಡ್ ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳಿದ್ರು. ಸೊ ಇಲ್ಲಿ ಹೇಳಿರುವಂತಹ ಈ ಟ್ರಾನ್ಸ್ಫಿಗರ್ಡ್ ಇದು ದಿಸ್ ಇಸ್ ದ ಸೆಕೆಂಡ್ ಕ್ಲೂ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಏನಪ್ಪಾ ಅಂತ ಹೇಳಿದ್ರೆ ಟ್ರಾನ್ಸ್ಫಿಗರ್ಡ್ ಅನ್ನುವಂತಹ ಮೂಲ ಪದ ಏನಪ್ಪಾ ಅಂತ ಹೇಳಿದ್ರೆ ಮೆಟಮಾರ್ಫು ಅಂತ ಹೇಳ್ತಾರೆ. ಮೆಟಮಾರ್ಫು ಅನ್ನೋದ್ರಿಂದಲೇ ಮೆಟಮಾರ್ಫಸಿಸ್ ಅನ್ನುವಂತಹ ಪದ ಏನಾಗಿದ್ದು ಅಂತ ಹೇಳಿದ್ರೆ ಬಂದಿರೋದು. ಮೆಟಮಾರ್ಫಸಿಸ್ ಅಂತ ಹೇಳಿದ್ರೆ ಸೈಂಟಿಫಿಕಲಿ, ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ ನೋಡಿ ಬ್ರದರ್. ಸೈಂಟಿಫಿಕಲಿ ಮೆಟಮಾರ್ಫಸಿಸ್ ಅಂತ ಹೇಳುವಾಗ ಏನಪ್ಪಾ ಅಂತ ಹೇಳಿದ್ರೆ ಈ ಚಿಟ್ಟೆ, ಬಟರ್ಫ್ಲೈ ಇವುಗಳೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಹುಟ್ಟುವಾಗ ಒಂಥರ ಇರತ್ತೆ, ಸ್ವಲ್ಪ ಬೆಳೆದ ನಂತರ ಇನ್ನೊಂಥರ ಇರತ್ತೆ. ಫೈನಲಿ ಏನಾಗತ್ತೆ ಅಂತ ಹೇಳಿದ್ರೆ ಅದು ತನ್ನ ಒಂದು ಚಿಟ್ಟೆಯ ರೂಪವನ್ನ ಏನ್ ಮಾಡತ್ತೆ ಅಂತ ಹೇಳಿದ್ರೆ ತಂದ್ಕೊಳ್ಳತ್ತೆ. ಸೊ ಈಗ ಈ ಪ್ರೋಸೆಸ್ ನ ಕರೆಕ್ಟ್ ಆಗಿ ನೀವು ಗಮನಿಸ್ಕೊಂಡ್ರೆ, ಈಗ ಅದು ಲಾರ್ವಾ ಪೊಸಿಷನ್ ಅಲ್ಲಿ ಇರುವಾಗ ಅಥವಾ ಚಿಟ್ಟೆ ಆಗೋದಕ್ಕಿಂತ ಮುಂಚೆ ಒಂದು ಹುಳದ ತರ ಇರುವಾಗ ಅದೇ ಅದ್ರ ನಿಜವಾದ ರೂಪನಾ? ಅಲ್ಲ. ಹಾಗಾದ್ರೆ ಅದ್ರ ನಿಜವಾದ ರೂಪ ಯಾವುದು? ಬಟರ್ಫ್ಲೈ, ಕರೆಕ್ಟ್ ಅಲ್ಲ? ಸೊ ಈ ಬಟರ್ಫ್ಲೈ ಆಗೋದಿಕ್ಕೆ ಮುಂಚೆ ಅದೇನಾಗ್ಬೇಕು ಅಂತ ಹೇಳಿದ್ರೆ ಏನೇನೋ ಪ್ರೋಸೆಸ್ಗಳನ್ನ ಇದಾಗ್ಬೇಕು, ಕೊನೆಗೆ ಅದೇನಾಗ್ಬೇಕು? ಬಟರ್ಫ್ಲೈ ಆಗ್ಬೇಕು. ಸೊ ಇಲ್ಲಿ ಹೇಳುವಾಗ ಕ್ರಿಸ್ತನ್ಗೆ ಇದೇ ಪದನ ಅಲ್ಲಿ ಉಪಯೋಗಿಸಿದ್ದಾರೆ. ಈ ವಾಸ್ ಟ್ರಾನ್ಸ್ಫಿಗರ್ಡ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಕ್ರೈಸ್ಟ್ ವಾಸ್ ಕ್ರಿಸ್ತನು ಟ್ರಾನ್ಸ್ಫಿಗರ್ ಆದ್ರು ಅಂತ ಹೇಳಿದ್ರೆ, ಈಗ ಕ್ರಿಸ್ತನು
ಆಗ ಇದ್ರಲ್ಲ ಆ ಪೊಸಿಷನ್, ಅದು ಅವರ ಪರ್ಮನೆಂಟ್ ರೂಪನ ಅಥವಾ ತಾತ್ಕಾಲಿಕವಾದದ್ದ? ತಾತ್ಕಾಲಿಕವಾದದ್ದು. ಅದಕ್ಕೂ ಮುಂಚೆ ಇದೇನು? ತಾತ್ಕಾಲಿಕವಾದದ್ದು. ಹಾಗಾದ್ರೆ ಪರ್ಮನೆಂಟ್ ಆಗಿ ಏನೋ ಏನಾಗ್ಬೇಕು ಅವರು ಆಗ್ಬೇಕು, ಅದೇ ಅವರ ನಿಜವಾದ ಸ್ವರೂಪ. ಅದಕ್ ಮುಂಚೆ ಏನಾಗ್ಬೇಕು ಅಂತ ಹೇಳಿದ್ರೆ ದರ್ ಇಸ್ ಲಾಟ್ ಆಫ್ ಪ್ರೊಸೆಸ್ ದಟ್ ಹಿ ಹ್ಯಾಸ್ ಟು ಅಂಡರ್ಗೋ. ಸೊ ಹಾಗೆ ಅವ್ರು ಏನಾಗ್ಬೇಕು ಅಂತ ಹೇಳಿದ್ರೆ ಮೆಟಮಾರ್ಫಸಿಸ್ ಆಗಿ ತನ್ನ ನಿಜವಾದ ಸ್ವರೂಪ, ಪರ್ಮನೆಂಟ್ ಆದಂತ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಆ ಮೆಜೆಸ್ಟಿನಲ್ಲಿ ಬಂದ್ರಲ್ಲ, ದಟ್ ಇಸ್ ಅದೇ ಅವರ ಏನಪ್ಪಾ ಅಂತ ಹೇಳಿದ್ರೆ ರಿಯಲ್ ಪರ್ಮನೆಂಟ್ ಆದಂತ ಒಂದು ಸ್ವರೂಪ. ಅದನ್ನು ಹೊಂದ್ಕೋಬೇಕು ಅಂತ ಹೇಳಿದ್ರೆ ಈ ಹ್ಯಾಸ್ ಟು ಅಂಡರ್ಗೋ ಆಲ್ ದಿಸ್ ಮೆಟಮಾರ್ಫಸಿಸ್. ಅದನ್ನೇ ಅಲ್ಲಿ ಹೇಳಿರೋದು ಈ ವಾಸ್ ಟ್ರಾನ್ಸ್ಫಿಗರ್ಡ್ ಅಂತ ಹೇಳುದು. ಹಾಗಾದ್ರೆ ಸೊ ಈ ವಾಸ್ ಟ್ರಾನ್ಸ್ಫಿಗರ್ಡ್ ಅಂತ ಹೇಳುವಾಗ, ಸೊ ಇಲ್ಲಿ ಏನಾಯ್ತು, ಟ್ರಾನ್ಸ್ಫಿಗರ್ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ ಅವರ ಮುಖ ಏನಾಯ್ತು ಅಂತ ಹೇಳಿದ್ರೆ ಬದಲಾಯ್ತಂತೆ. ಮುಖ ಯಾವ ತರ ಆಯ್ತಂತೆ? ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ಮುಖ ಏನಾಯ್ತು ಅಂತ ಹೇಳಿದ್ರೆ ಸೂರ್ಯನ್ ತರ ಪ್ರಕಾಶವಾಗೋಯ್ತು ಅಂತ ಹೇಳಿದ್ರು. ಯಾಕೆ ಸೂರ್ಯನ್ಗೆ ಕಂಪೇರ್ ಮಾಡ್ಬೇಕು ಆತನ ಮುಖ? ಬೇರೆ ಯಾವ್ದಕ್ಕೂ ಯಾಕೆ ಕಂಪೇರ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಕಾಶಮಾನವಾದದ್ದಕ್ಕೆ ಅಲ್ಟಿಮೇಟ್ ಎಕ್ಸಾಂಪಲ್ ಯಾವುದು? ಸೂರ್ಯನೇ. ಯಾಕಂದ್ರೆ ಬೆಳಕು ಅಂತ ಹೇಳಿದ್ರೆ ನಮ್ಗೆ ಸೂರ್ಯನೇ. ಸೂರ್ಯನ್ಗಿಂತಲೂ ಹೆಚ್ಚು ಬೆಳಕು ಅಂತ ಯಾವ್ದನ್ನು ಇನ್ನೂ ಏನ್ ಮಾಡ್ಲಿಲ್ಲ ನಮಗೆ ನಮ್ಮ ಒಂದು ಬುದ್ಧಿಗೆ ವರ್ಣಿಸುವುದಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಬೇರೆ ಯಾವುದೂ ಇಲ್ಲ. ಹಾಗಾದ್ರೆ ಕ್ರಿಸ್ತನ ನಿಜವಾದ ಸ್ವರೂಪ ಹೆಂಗಿರ್ಬೇಕು ಆಕ್ಚುಲ್ ಆಗಿ ಅಂತ ಹೇಳಿದ್ರೆ ಸೂರ್ಯನ್ ತರ ಆತನ ಮುಖ ಏನಾಗ್ಬೇಕು ಅಂತ ಹೇಳಿದ್ರೆ ಪ್ರಕಾಶವಾಗ್ಬೇಕು ಅಂತ ಹೇಳಿದ್ರು. ಇದನ್ನ ಕ್ರಿಸ್ತನ್ ಬಗ್ಗೆ ಹೇಳಿರುವಂತಹ ಕೊನೆಯ ಪ್ರವಾದನಲ್ಲಿ ಕೂಡ ನಮ್ಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕ್ರಿಯರಾಗಿ ಹೇಳಿದ್ರು. ಮಲಾಕಿ 4ನೇ ಅಧ್ಯಾಯ 2ನೇ ವಚನ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಹಾಗಾದ್ರೆ ಸೊ ಕ್ರಿಸ್ತನ್ ಬಗ್ಗೆ ಹೇಳುವಾಗ ಸ್ವಸ್ಥತೆಗಳನ್ನು ಉಂಟು ಮಾಡುವ ಕಿರಣ ಉಳ್ಳವನಾಗಿ ಯಾರು ಬರ್ತಾರೆ? ಕ್ರಿಸ್ತನ್ ಏನಾಗ್ತಾರೆ ಅಂತ ಹೇಳಿದ್ರೆ ಬರ್ತಾರೆ ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ವಿವರಿಸಿ ಹೇಳ್ಬಿಟ್ರು. ಹಾಗಾದ್ರೆ ಆತನ ಬಟ್ಟೆ ಅದು ಏನಾಗಿತ್ತು, ಹೇಗಿತ್ತಂತೆ? ಬೆಳ್ಳಗೆ ಇತ್ತು ಅಂತ. ಎಷ್ಟು ಬೆಳ್ಳಗಿತ್ತು? ಬೆಳಕಿನಂತೆ ಬೆಳ್ಳಗಿತ್ತು. ಬೆಳಕಿನಂತೆ ಬೆಳ್ಳಗಿತ್ತು ಅಂತ ಹೇಳಿದ್ರು. ಬೆಳಕಿಗಿಂತಲೂ ಬೆಳ್ಳಗಿರೋದಕ್ಕೆ ಏನಾದ್ರು ಸಾಧ್ಯನಾ? ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ಆತನ ಬಟ್ಟೆ ನಿಜವಾಗ್ಲೂ ಎಷ್ಟು ಬೆಳ್ಳಗಿತ್ತು ಅಂತ ಪೊಯೆಟಿಕಲ್ ಆಗಿ ವರ್ಣಿಸ್ತಾರೆ ನೋಡ್ರಿ. ಮಾರ್ಕ 9ನೇ ಅಧ್ಯಾಯ 3ನೇ ವಚನ. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಕೇಳಿಸ್ಕೊಳ್ರಿ, ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ಅಷ್ಟು ಬೆಳ್ಳಗೆ ಮಾಡಕ್ ಆಗೋದಿಲ್ಲ ಅಂತೆ. ಅಂದ್ರೆ ಇಟ್ ವಾಸ್ ಅನ್ ಅಲ್ಟಿಮೇಟ್ ವೈಟ್. ಅದಕ್ಕಿಂತ ಬೆಳ್ಳಗೆ ಯಾರು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ನೋ ಲಾಂಡ್ರರ್ ಆನ್ ಅರ್ತ್ ಕ್ಯಾನ್ ವೈಟನ್ ದೆಮ್ ಬೆಟರ್ ದೆನ್ ದಿಸ್. ಹಾಗಾದ್ರೆ ಸೊ ಅಷ್ಟು ಬೆಳ್ಳಗೆ ಆತನ ವಸ್ತ್ರ ಏನಾಗೋಯ್ತು ಅಂತ ಹೇಳಿದ್ರೆ ಆಗೋಯ್ತು. ಇದು ಕ್ರಿಸ್ತನ ನಿಜವಾದ ರೂಪ. ಈ ವಾಸ್ ಮೆಟಮಾರ್ಫಸೈಸ್ಡ್ ಇನ್ ಟು ದಟ್ ಫಾರ್ಮ್. ಆ ರೂಪಕ್ಕೆ ಆತನನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಮಾರ್ಪಡಿಸ್ಬಿಟ್ರು. ಇದು ಆ ಪ್ರಕಾಶವಾಗಿ ಬರ್ತಾರೆ ಅನ್ನುವಂಥದ್ದು, ಅದು ಕೂಡ ಒಂದು ಪ್ರಾಫೆಸಿ ಏನಾಗ್ಬೇಕು ಅಂದ್ರೆ ನೆರವೇರ್ಲೇಬೇಕು. ಏಸಾಯ 60ನೇ ಅಧ್ಯಾಯ 1ನೇ ವಚನ. ಏಳು, ಪ್ರಕಾಶಿಸು, ನಿನ್ನ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಾಗಾದ್ರೆ ನಿನ್ನ ಯೆಹೋವನ ತೇಜಸ್ಸು ಆತನ ಮೇಲೆ ಏನಾಗ್ಬೇಕು ಅಂದ್ರೆ ಉದಯಿಸ್ಬೇಕು. ಸೊ ಕ್ರಿಸ್ತನು ಈ ರೀತಿ ಪ್ರಕಾಶವಾಗಿ ಇರಬೇಕು, ಆತನ ಮುಖ ಸೂರ್ಯನ್ ತರ ಇರಬೇಕು. ಇದು ಆತನ ನಿಜವಾದಂತ ರೂಪ. ಸೊ ವಿ ಹ್ಯಾವ್ 3 ಕ್ಲೂಸ್ ನಾವು. ಒಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಾಫೆಸಿ ನುಡಿಯಲ್ಪಡ್ತು. ಏನಪ್ಪಾ ಅಂದ್ರೆ ಇಲ್ಲಿ ಕ್ರಿಸ್ತನನ್ನ ಈ ಮೆಜೆಸ್ಟಿನಲ್ಲಿ ನೋಡದೆ ಯಾರೋ ಕೆಲವರು ಏನಾಗಲ್ಲ ಅಂತ ಹೇಳಿದ್ರೆ ಸಾಯೋದಿಲ್ಲ ಅಂತ ಹೇಳಿದ್ರು. 3 ಜನ ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಣ್ಣಾರ ನೋಡಿದ್ರು. ಪೇತ್ರನು ಅದನ್ನ ವಿಟ್ನೆಸ್ ಮಾಡ್ಬಿಟ್ರು. ಆಮೇಲೆ ನಾವು ನೋಡ್ತೀವಿ ಈ ವಾಸ್ ಟ್ರಾನ್ಸ್ಫಿಗರ್ಡ್ ಅಂತ ಹೇಳಿದ್ರು, ಅಂದ್ರೆ ಈ ವಾಸ್ ಮೆಟಮಾರ್ಫಸೈಸ್ಡ್ ಅಂತ ಹೇಳಿದ್ರು. ಹಾಗಾದ್ರೆ ಆ ಕ್ರಿಸ್ತನ್ ಮೆಟಮಾರ್ಫು ಆದ್ರು ಅಂತ ಹೇಳಿದ್ರೆ ಕ್ರಿಸ್ತನು ಲಾರ್ವಾ ಸ್ಟೇಜ್ ಅಲ್ಲಿ ನೋಡಿರ್ಬೋದು, ನಾವು ಬೇರೆ ಸ್ಟೇಜ್ ಅಲ್ಲಿ ನೋಡಿರ್ಬೋದು, ಹುಳ ಸ್ಟೇಜ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ನೋಡಿರ್ಬೋದು. ಆದ್ರೆ ಆತ ನಿಜವಾದ ರೂಪ ಏನಪ್ಪಾ ಅಂತ ಹೇಳಿದ್ರೆ ಇದು ಅಲ್ವಾ. ಸೊ ಸೂರ್ಯನ್ ತರ ಏನಾಗ್ಬೇಕು ಅಂತ ಹೇಳಿದ್ರೆ ಆತನ ಮುಖ
ಪ್ರಕಾಶವಾಗಬೇಕು. ಯಾರೂ ಬೆಳ್ಳಗೆ ಮಾಡಕ್ಕಾಗದೆ ಇರುವಷ್ಟು ಆತನ ಬಟ್ಟೆ ಏನಾಗ್ಬೇಕು ಅಂತ ಹೇಳಿದ್ರೆ ಬೆಳ್ಳಗಾಗುವಷ್ಟು ಪ್ರಕಾಶವಾಗಿ ಇರಬೇಕು. ಇದು ನಿಜವಾಗ್ಲೂ ಕ್ರಿಸ್ತನ ಒಂದು ರೂಪ. ಈ ರೂಪಕ್ಕೆ ಕ್ರಿಸ್ತನ್ ಏನಾಗ್ತಾರೆ ಅಂತ ಹೇಳಿದ್ರೆ ಒಂದಲ್ಲ ಒಂದ್ ಕಾಲದಲ್ಲಿ ಕ್ರಿಸ್ತನು ಹೊಟ್ಟೋಗ್ತಾರೆ. ಈಗ ಸೊ ಇದನ್ನ ಇದ್ ನೋಡುವಾಗ ಸೊ ಈಗ ಇಲ್ಲಿ ಬಂದು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಇಂಥ ಕ್ರಿಸ್ತನ ಹತ್ರ ಇಬ್ಬರು ಬಂದು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾತಾಡಿದ್ರು ಅಂತ ಹೇಳ್ತಾರಲ್ವಾ. ಲೂಕ 9:30 ಲೋಕ 30. ಅಲ್ಲಿಂದ ಅವರು ಹೊರಟು ಗಲಿಲಾಯವನ್ನು ಹಾದು ಹೋಗುತ್ತಿದ್ದರು. ಅಲ್ಲಲ್ಲ, ಲೂಕ 9:30. ಇದಲ್ಲದೆ ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಸುಮ್ನೆ ಮೋಶೆ ಮತ್ತೆ ಎಲಿಯಾ ಬಂದು ಸುಮ್ನೆ ಅಲ್ಲಿ ಬಂದು ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಂತ್ಕೊಳ್ಳಿಲ್ಲ. ಅವರು ಕ್ರಿಸ್ತನ ಹತ್ರ ಏನ್ ಮಾಡಿದ್ರಂತೆ, ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ನೋಡಿ ಕ್ಲಿಯರ್ ಆಗಿ. ಇವರು ಯಾರೆಂದರೆ ಮೋಶೆ, ಎಲಿಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ, ಕೇಳಿಸ್ಕೊಳ್ರಿ ಏನ್ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ನೋಡಿ. ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಿದ್ರು. ಹಾಗಾದ್ರೆ ಮೋಶೆ ಮತ್ತೆ ಎಲಿಯಾ ಸುಮ್ನೆ ಬಂದ್ ಏನ್ ಮಾಡ್ಲಿಲ್ಲ, ಅಲ್ಲಿ ಅಪಿಯರ್ ಆಗಿ ಕಾಣಿಸ್ಕೊಂಡು ಹೊಟ್ಟೋಗ್ಲಿಲ್ಲ. ಅವ್ರು ಬಂದು ಕ್ರಿಸ್ತನ ಹತ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾತಾಡ್ತಾ ಇದ್ರಂತೆ. ಏನ್ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ದೇ ವರ್ ಸ್ಪೀಕಿಂಗ್ ಆಫ್ ಹಿಸ್ ಡಿಪಾರ್ಚರ್, ದೇ ವರ್ ಸ್ಪೀಕಿಂಗ್ ಆಫ್ ಹಿಸ್ ಎಕ್ಸೋಡಸ್, ದೇ ವರ್ ಸ್ಪೀಕಿಂಗ್ ಆಫ್ ಹಿಸ್ ಡಿಪಾರ್ಚರ್ ವಿಚ್ he was about to accomplish at Jerusalem. ಸೊ ಯೆರೂಸಲೇಮ್ಗೆ ಕ್ರಿಸ್ತನ್ ಇನ್ನೇನು ಎಂಟರ್ ಆದ್ರೆ ಕ್ರಿಸ್ತನು ಬಲಿ ಕೊಡಬೇಕು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಕ್ರಿಸ್ತನು ಕೊಡಬೇಕಾದಂತಹ ಆ ಬಲಿಯ ವಿಚಾರದಲ್ಲಿ ಮೋಶೆ ಮತ್ತೆ ಎಲಿಯಾ ಬಂದ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾತಾಡ್ತಾ ಇದ್ರು ಅಂತ ಹೇಳಿ. ಹಾಗಾದ್ರೆ ಕ್ರಿಸ್ತನು ಕೊಡಬೇಕಾದಂತಹ ಬಲಿ ವಿಚಾರದಲ್ಲಿ ಮೋಶೆ ಮತ್ತೆ ಎಲಿಯಾ ಯಾಕೆ ಬಂದು ಮಾತಾಡ್ಬೇಕಾಗಿತ್ತು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಆಗ ನಾವು ನೋಡ್ತೀವಿ ಈ ಮೋಶೆ ಮತ್ತೆ ಎಲಿಯಾ ಯಾರನ್ನ ರೆಪ್ರೆಸೆಂಟ್ ಮಾಡಿದ್ರು. ಇದು ನಮ್ಗೆ ಗೊತ್ತಿರುವಂತಹ ಪಾಠ. ಅದೇ ಪಾಠನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ಮಾಡ್ಕೊಳ್ರಿ. ಮೋಶೆ ಅಂತ ಹೇಳಿದ್ರೆ ಯಾರನ್ನ ಸೂಚಿಸ್ಬೇಕು? ಆಂಟಿಟೈಪಿಕಲ್ ವರ್ಷನ್ ಅಲ್ಲ. ಮೋಶೆ ಅಂತ ಹೇಳುವಾಗ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ, ಮೋಶೆ ರೆಪ್ರೆಸೆಂಟೆಡ್ ದಿ ಎಂಟೈರ್ ಲಾ, ಧರ್ಮಶಾಸ್ತ್ರ, ಕರೆಕ್ಟ್ ಅಲ್ವಾ? ಸೊ ಎಲಿಯನು ಯಾರು ಅಂತ ಹೇಳಿದ್ರೆ ಒಂದು ಪ್ರವಾದಿ. ಹಾಗಾದ್ರೆ ಕ್ರಿಸ್ತನ್ ಬಗ್ಗೆ, ಕ್ರಿಸ್ತನು ಅನುಭವಿಸಬೇಕಾದಂತಹ ಮರಣದ ಬಗ್ಗೆ, ಕ್ರಿಸ್ತನು ಅನುಭವಿಸಬೇಕಾದಂತಹ ಎಕ್ಸೋಡಸ್, ಆತನ ಒಂದು ಪ್ರಯಾಣದ ಬಗ್ಗೆ ಸಾಕ್ಷಿ ಹೇಳಬೇಕಾಗಿರೋದು ಇಬ್ರು. ಯಾರು ನೋಡೋಣ. ಫಸ್ಟ್ ಕ್ರಿಸ್ತನನ್ನ ಕಂಡುಕೊಂಡಾಗ ಒಬ್ರು ಏನ್ ಹೇಳ್ತಾರೆ ನೋಡ್ರಿ. ಯೋಹಾನ 1:45. ನತಾನಿಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, 1:45. ಫಿಲಿಪ್ಪನು ನತಾನಯೇಲನನ್ನು ಕಂಡುಕೊಂಡು ನೋಡಿ, ಫಿಲಿಪ್ಪನು ನತಾಯೇಲನನ್ನು ಕಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಇಬ್ರೆ, ಮೋಶೆ, ಪ್ರವಾದಿ. ಅದಕ್ಕೆ ನತಾಯೇಲ್ ಹೇಳುವಾಗ ವಿ ಫೌಂಡ್ ಹಿಮ್ whom Moses in the law and the prophets wrote. ಸಿಬ್ರೆ ಬಂದ್ರು, ಕರೆಕ್ಟ್ ಅಲ್ವಾ? ಸೊ ಕ್ರಿಸ್ತನ್ ಇನ್ನೊಂದ್ ಕಡೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರದಲ್ಲಿ ಯಾವ್ದು ಮುಖ್ಯವಾದಂತ ಆಜ್ಞೆ ಅಂತ ಕ್ರಿಸ್ತನನ್ನ ಸಿಕ್ಕಿಸ್ಬೇಕು ಅಂತ ಬಂದು ಕೇಳುವಾಗ 22:35 ಮತ್ತಾಯ. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆ ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದುಂಟು,
ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಅಂತ ಹೇಳಿದ ಮೇಲೆ ಏನ್ ಹೇಳ್ತಾರೆ ನೋಡಿ, ಈ 2 ಆಜ್ಞೆಗಳು ಈ ಎರಡು ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನಾ ಗ್ರಂಥಕ್ಕೂ ಆಧಾರವಾಗಿದೆ ಅಂದ್ರು. ಅಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಶಾಸ್ತ್ರ, ಪ್ರವಾದನೆ, ಮೋಸಸ್ ಅಂಡ್ ಎಲಿಯಾ, ಕರೆಕ್ಟ್ ಅಲ್ವಾ? ಸೊ ಇವ್ರು ಬಂದು ಏನಾಗ್ಬೇಕು ಅಂತ ಹೇಳಿದ್ರೆ ಬಂದು ಕ್ರಿಸ್ತನ ಹತ್ರ ಮಾತಾಡದ್ರಂತೆ. ಹಾಗಾದ್ರೆ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಹೇಳಲ್ಪಟ್ಟಿದೆ, ಆಗ ಮೋಶೆ ಬಂದು ಏನ್ ಹೇಳಿರ್ಬೇಕು ಅಂದ್ರೆ, ಮೋಶೆ ಅಂದ್ರೆ ಲಿಟ್ರಲ್ ಆಗಿ ಮೋಶೆ ಬಂದು ಹೇಳಿದ್ರು ಅಂತಲ್ಲ, ಮೋಶೆ ಹೂ ರೆಪ್ರೆಸೆಂಟ್ಸ್ ದಿ ಲಾ, ಕ್ರಿಸ್ತನ ಹತ್ರ ಏನ್ ಹೇಳಿರ್ಬೇಕು, ಕ್ರಿಸ್ತನೇ ಸ್ವಲ್ಪ ಕಾಲದಲ್ಲಿ ನೀನ್ ಏನ್ ಮಾಡ್ತೀಯ, ಯೆರೂಸಲೇಮ್ಗೆ ಹೋಗ್ತೀಯಾ, ಯೆರೂಸಲೇಮ್ಗೆ ಹೋದ್ರೆ ನೀನ್ ಬಲಿ ಕೊಡ್ಬೇಕು. ಯಾವ ತರ ಬಲಿ ಕೊಡ್ಬೇಕು? ಆ ಕಾಲದಲ್ಲಿ ಕುರಿನ್ ಬಲಿ ಕೊಟ್ರಲ್ಲ ಹಂಗ್ ಕೊಡ್ಬೇಕು. ಆ ಕಾಲದಲ್ಲಿ ಹೋರಿನ್ ಬಲಿ ಕೊಟ್ರಲ್ಲ ಹಂಗ್ ನಿನ್ನನ್ನು ವಧೆ ಮಾಡ್ತಾರೆ. ಆ ಕಾಲದಲ್ಲಿ ಅದನ್ನ ತಗೊಂಡ್ ಬಂದು ಯಜ್ಞವೇದಿ ಮೇಲೆ ಸುಟ್ರಲ್ಲ ಹಾಗೆ ನಿನ್ನನ್ನು ಸುಡ್ತಾರೆ. ಆ ಬಿಸಿ ನಿನ್ಗೆ ತಾಗ್ಬೇಕು. ಇದೆಲ್ಲ ವಿಚಾರಗಳು ಧರ್ಮಶಾಸ್ತ್ರ ಅಂದ್ರೆ ಮೋಶೆ ಬಂದು ಕ್ರಿಸ್ತನಿಗೆ ಏನ್ ಮಾಡ್ಬೇಕು, ಹೇಳ್ಬೇಕು. ಆಗ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಕ್ರಿಸ್ತನು ಕೇಳಿಸ್ಕೊಂಡು ಈಗ ನಾನು ಹೋಗ್ಬೇಕಾ ಬೇಡವಾ ಅನ್ನೋ ತೀರ್ಮಾನನ ಏನ್ ಮಾಡ್ಬೇಕಾಗಿತ್ತು. ಹಾಗಾದ್ರೆ ಸೊ ಈಗ ಹೋಗ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ಬೇಕು ಅಂತ ಹೇಳಿದ್ರೆ ಕ್ರಿಸ್ತನಿಗೆ ಏನಾದ್ರು ಒಂದು ಮೋಟಿವೇಶನ್ ಬೇಕಲ್ಲ. ಅದಕ್ಕೆ ಕ್ರಿಸ್ತನ್ನ ಟ್ರಾನ್ಸ್ಫಿಗರ್ ಮಾಡಿ ತೋರಿಸಿದ್ರು ದೇವರು, ನೀನು ಈ ರೀತಿ ಆಗ್ತೀಯಾ. ಸೊ ನಿನ್ಗೆ ಇದು ಬೇಕು ಅಂತ ಹೇಳಿದ್ರೆ ನೀನ್ ಇದನ್ನೆಲ್ಲ ಏನ್ ಮಾಡ್ಬೇಕು, ಫುಲ್ಫಿಲ್ ಮಾಡ್ಬೇಕು. ಪ್ರಾಫಿಟ್ಸ್ ಎಲ್ಲ ಬಂದು ಹೇಳಿದ್ರು, ನಿನ್ನ ಬಗ್ಗೆ ಹೇಳಿರುವಂತಹ ಆದಿಕಾಂಡದಿಂದ ಹಿಡಿದು ಮಲಾಕ್ಯವರೆಗೆ ನಿನ್ನ ಬಗ್ಗೆ ಹೇಳಿರುವಂತಹ ಎಲ್ಲ ಪ್ರವಾದನೆಗಳು ಏನಾಗ್ಬೇಕು ಅಂತ ಹೇಳಿದ್ರೆ ನೆರವೇರಬೇಕು. ಸೊ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿ ತರ ನೀನನ್ನು ಕರ್ಕೊಂಡು ಹೋಗ್ತಾರೆ, ಪ್ರವಾದನೆ ನುಡಿಯಲ್ಪಡ್ತು, ಅದನ್ನ ಮಾಡ್ತೀಯಾ ನೀನು. ಆಗ ಬಾಯಿ ತೆರೆದೇ ಇರುವ ಕುರಿ ತರ ಇರ್ತಾರೆ, ನೀನ್ ಇರ್ತೀಯಾ. ಉಣ್ಣೆ ಕತ್ತರಿಸ್ಕೋಗುವಾಗ ಯಾವ ತರ ಕುರಿ ಇರುತ್ತೋ ಆ ತರ ಇರ್ತಾರೆ, ನೀನ್ ಇರ್ತೀಯಾ. ನಿನ್ನಲ್ಲಿ ನೋಡುವ ಯಾವ ಅಂಧ ಲಕ್ಷಣಗಳು, ಯಾವ್ದು ಲಕ್ಷಣಗಳು ಸುಂದರ ಯಾವುದು ಇರೋದಿಲ್ಲ ಅಂತ ಒಂದು ಇದಕ್ಕೆ ನೀನು ರೆಡಿನಾ. ಇದೆಲ್ಲವನ್ನ ಕ್ರಿಸ್ತನಿಗೆ ಪ್ರಾಫಿಟ್ಸ್ಗಳು ವರ್ಣಿಸಿದಾಗ ಕ್ರಿಸ್ತನ್ ಇದನ್ನೆಲ್ಲ ಕೇಳ್ಬಿಟ್ಟು ಏನ್ ಮಾಡ್ಬೇಕು, ಎಸ್ ಐ ಆಮ್ ರೆಡಿ ಅಂತ ಹೇಳ್ಬೇಕು. ಅದು ಹೇಳಿದ್ರೆ ಮಾತ್ರ ಕ್ರಿಸ್ತನಿಗೆ ಆ ನಿಜ ಸ್ವರೂಪವಾದಂತ ಆ ಒಂದು ಇದು ಪ್ರಕಾಶವಾದಂತ ಆ ಒಂದು ಇದು ಏನಾಗತ್ತೆ ಅಂತ ಹೇಳಿದ್ರೆ ಸಿಗ್ಬೇಕು. ಸೊ ಇದೆಲ್ಲ ಕ್ರಿಸ್ತನ್ಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಹೇಳ್ಬೇಕು. ಕ್ರಿಸ್ತನು ಸತ್ತು ಪುನರುತ್ಥಾನವಾದ ಮೇಲೆ ಯಮ್ಹಾವುಗೆ ಹೋಗುವಂತಹ ದಾರಿನಲ್ಲಿ ಇಬ್ಬರ ಹತ್ರ ಏನ್ ಮಾಡ್ತಾರೆ, ಮಾತಾಡ್ತಾರಲ್ವಾ. ಮಾತಾಡುವಾಗ ಏನ್ ಹೇಳ್ತಾರೆ ನೋಡಿ, ಲೂಕ 24:25. ಆತನು ಅವರಿಗೆ, ಕೆಲ ಬುದ್ಧಿ ಇಲ್ಲದವರೇ, ಓ ಫೂಲಿಶ್ ಮೆನ್, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ. ನೋಡಿ, ಕ್ರಿಸ್ತನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಏನ್ ಮಾತಾಡಿದ್ರು ಅನ್ನೋದಕ್ಕೆ ಇದೊಂದು ಲಿಂಕ್. ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಬೇಕು ಅಂತ ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲೇ. ಕರೆಕ್ಟ್ ಅಲ್ವಾ? ಸೊ ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರಿಕೊಳ್ಳುವುದು ಅವಶ್ಯ ಅಂತ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಯ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಇದೇ ಬರೆದಿದ್ದು. ಆಗ ಕ್ರಿಸ್ತನಿಗೆ ಪುನರುತ್ಥಾನವಾಗಿ ಎದ್ದು ಬಂದ ಮೇಲೆ ಹೇಳುವಂತ ಸಾಕ್ಷಿನೂ ಏನಪ್ಪಾ ಅಂತ ಹೇಳಿದ್ರೆ, ಓ ಫೂಲಿಶ್ ಮೆನ್, ಅರ್ಥ ಮಾಡ್ಕೊಳ್ರಿ, ಕ್ರಿಸ್ತನು ಈ ರೀತಿ ಶ್ರಮೆಗಳನ್ನೆಲ್ಲ ಅನುಭವಿಸಿ ಈ ರೀತಿ ಪ್ರಕಾಶವಾದಂತ ಗ್ಲೋರಿನ ತಗೊಳ್ಬೇಕು ಅನ್ನೋದೇ ಮೋಶೆ ಮತ್ತೆ ಪ್ರವಾದಿಗಳು ಹೇಳಲ್ಪಟ್ಟಂತಹ ಎಲ್ಲ ಗ್ರಂಥಗಳಲ್ಲಿ ಬರ್ದಿದ್ದು ಅಂತ ಕ್ರಿಸ್ತನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನಮಗೆ ಸಪೋರ್ಟಿಂಗ್ ಆಗಿ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ. ಸೊ ಕ್ರಿಸ್ತನ್ ಬಗ್ಗೆ ಹೇಳಿದಂತಹ ಕೊನೆಯ ಪ್ರವಾದನೆಯಲ್ಲಿ ಕೂಡ ಯಾರೆಲ್ಲ ಬರ್ತಾರೆ ನೋಡ್ಬಿಡೋಣ. ಮಲಾಕ್ಯ 4:4. ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೋರೇಬ್ ಬೆಟ್ಟದಲ್ಲಿ ಎಲ್ಲಾ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹಾಗಾದ್ರೆ ಅಲ್ಲೂ ಹೇಳ್ತಾರೆ ಏನಪ್ಪಾ ಅಂದ್ರೆ, ಮೋಶೆ ಕೊಟ್ಟಂತ ಎಲ್ಲವನ್ನ ಏನ್ ಮಾಡ್ರಿ ಅಂತ ಹೇಳಿ ಜ್ಞಾಪಕ ಮಾಡ್ಕೊಳ್ರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡಿದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆ. ಹಾಗಾದ್ರೆ ಅಲ್ಲೂ ಕೂಡ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ, ಮೋಶೆ ಬಂದ್ರು,
ಎಲಿಯ ಬಂದ್ರು. ಹಾಗಾದ್ರೆ ಸೊ ಆ ಬೆಟ್ಟದ ಮೇಲೆ ನಡೆದಿದ್ದಾದ್ರೂ ಏನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಕ್ರಿಸ್ತನು ಪ್ರಕಾಶವಾಗಿ ಕಾಣಿಸ್ಕೊಂಡ್ರು. ಪ್ರಕಾಶವಾಗಿ ಕಾಣಿಸ್ಕೊಂಡಾಗ ಮೋಶೆ ಮತ್ತೆ ಎಲಿಯ ಬಂದು ಈ ಕ್ರಿಸ್ತನ ಹತ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾತಾಡಿದ್ರು. ಏನ್ ಮಾತಾಡಿದ್ರು ಅಂತ ಹೇಳಿದ್ರೆ, ಕ್ರಿಸ್ತನೇ ನೀನು ಈ ರೀತಿ ಏನಾಗ್ಬೇಕು, ಸಾಯ್ಬೇಕು, ಈ ರೀತಿ ನೀನು ಮರಣವನ್ನ ಅನುಭವಿಸಿದ್ರೆ ಮಾತ್ರವೇ ನಿನ್ಗೆ ಈ ತರ ತೋರಿಸಿದಿನಲ್ಲ ಈ ಪ್ರಕಾಶಮಾನವಾದಂತ ಒಂದು ಉಡುಪು, ಇದು ನಿನ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಸಿಗತ್ತೆ. ಇಲ್ಲಾಂದ್ರೆ ನಿನ್ಗೆ ಏನಾಗಲ್ಲ ಅಂತ ಹೇಳಿದ್ರೆ ಇದು ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೇಳಲ್ಪಡ್ತಾರೆ. ಹಾಗಾದ್ರೆ ಇದು ನಮಗಿರುವಂತಹ ಪಾಠ. ಇದು ಮುಂದೆ ಇದು ಏನಾಗತ್ತೆ ಅಂತ ಹೇಳಿದ್ರೆ ಆ ಪ್ರವಾದನೆಗಳು ಹಂಗೆ ಕಂಟಿನ್ಯೂ ಆಗತ್ತೆ. ಸೊ ಅಲ್ಲಿ ಹೇಳಲ್ಪಟ್ಟಂತಹ ಎಲಿಯ ಯಾರು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಬರಬೇಕು ಸ್ನಾನಿಕನಾದಂತ ಯೋಹಾನನು ಅಂತ ಕ್ರಿಸ್ತನೇ ವಿಟ್ನೆಸ್ ಕೊಡ್ತಾರೆ. ಇನ್ನೊಂದ್ ಕಡೆಗೆ ಕ್ರಿಸ್ತನೇ ಹೇಳುವಾಗ ಏನಪ್ಪಾ ಅಂದ್ರೆ ಎಲಿಯನು ಬರುತ್ತಾನೆ, ನಾನು ಹೇಳ್ತೀನಿ ಎಲಿಯನು ಆಲ್ರೆಡಿ ಬಂದಿದ್ದಾನೆ ಅನ್ನುವಂಥದ್ದನ್ನ ಡಬಲ್ ಫೋಲ್ಡ್ ಅಲ್ಲಿ ಕೂಡ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳ್ತಾರೆ. ಅದೆಲ್ಲ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸುಮಾರು ಸರಿ ಆ ಪ್ರವಾದನೆ ವಾಕ್ಯಗಳನ್ನೆಲ್ಲ ಏನ್ ಮಾಡಿದೀವಿ ಅಂದ್ರೆ ಕೇಳಿದೀವಿ. ಸೊ ಅದನ್ನ ನಾನು ಏನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಈ ಪಾಯಿಂಟ್ ಅಲ್ಲಿ ನಾನು ಅದನ್ನ ಏನ್ ಮಾಡಲ್ಲ, ಟಚ್ ಮಾಡಲ್ಲ. ಸೊ ಕ್ರಿಸ್ತನ್ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವಿಟ್ನೆಸ್ ಕೊಡುವಾಗ ಯೋಹಾನನ್ ಬಗ್ಗೆ ಹೇಳುವಂತ ಒಂದು ಮಾತು ಮಾತ್ರ ಓದ್ಕೊಂಡ್ಬಿಡೋಣ. ಮತ್ತಾಯ 11:11. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಗಳೆಲ್ಲವೂ ಎಲ್ಲ ಪ್ರವಾದನೆಗಳು ಮತ್ತು ಧರ್ಮಶಾಸ್ತ್ರವು ಎಲ್ಲಿಯವರೆಗೆ ಪ್ರವಾದನೆ ಮಾಡ್ತಂತೆ? ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಸೊ ಎಲ್ಲವೂ ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಯೋಹಾನನ್ ನಂತರ ಕ್ರಿಸ್ತನು ಯಾವಾಗ ಅದನ್ನ ಪರಿಪೂರ್ಣ ಮಾಡ್ಬಿಟ್ರೋ ಅನಂತರ ನಮ್ಗೆ ಎಲ್ಲವೂ ಕ್ರಿಸ್ತನೇ. ಈಗ ನಮ್ಗೆ ಏನಾಗಲ್ಲ ಅಂತ ಹೇಳಿದ್ರೆ ಈ ಲಾ ಅಂಡ್ ದಿ ಪ್ರಾಫಿಟ್ಸ್ ಗಳೇನಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಬರೋದಿಲ್ಲ. ಯಾಕಂದ್ರೆ ಇವೆಲ್ಲ ಬಂದು ಕ್ರಿಸ್ತನಲ್ಲಿ ಏನಾಗೋಯ್ತು, ಒಂದಾಗೋಯ್ತು. ಅದಕ್ಕೆ ಕ್ರಿಸ್ತನೇ ಹೇಳ್ತಾರೆ ಎಲ್ಲ ಪ್ರವಾದನೆಗಳು ಎಲ್ಲ ಧರ್ಮಶಾಸ್ತ್ರವು ಪ್ರವಾದಿಸಿದ್ದು ಯೋಹಾನನ ತನಕ ಮಾತ್ರವೇ. ಹಾಗಾದ್ರೆ ಆ ನಂತರ ಏನಾಗ್ಬೇಕು ಅಂತ ಹೇಳಿದ್ರೆ ಎಲ್ಲವೂ ಕ್ರಿಸ್ತನಲ್ಲಿ ಬಂದು ಏನಾಗ್ಬೇಕು ಅಂತ ಹೇಳಿದ್ರೆ ಅದು ಒಂದಾಗ್ಬೇಕು ಅಂತಾನೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಹೇಳ್ತಾರೆ. ಸೊ ಇದಾದ ಮೇಲೆ ಈಗ ಕ್ರಿಸ್ತನು ಇಷ್ಟೆಲ್ಲ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಲ್ಲ ಕ್ರಿಸ್ತನೇ, ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ಈ ಎಲ್ಲಾ ಕಷ್ಟಗಳು ನೀನು ಅನುಭವಿಸ್ಬೇಕು, ಪ್ರವಾದನಲ್ಲಿ ಹೇಳಿರುವ ಈ ಎಲ್ಲಾ ಕಷ್ಟಗಳು ಅನುಭವಿಸ್ಬೇಕು ಅಂತ ಹೇಳುವಾಗ ಕ್ರಿಸ್ತನು ಎಸ್ ನಾನು ಇದಕ್ಕೇನಾಗಿದ್ದೀನಿ ರೆಡಿ ಅಂತ ಹೇಳುವಾಗ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಲ್ಲಿ ನೋಡ್ತಾ ಇದ್ದಂಗೆನೆ ಏನಾಯ್ತು ಅಂತ ನಾವು ಹೇಳುವಾಗ ಲೂಕ 9:23. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಲೂಕ 9:32 ಸಾರಿ. ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈ ಭಾರವಾಗಿತ್ತು. ಆದರೆ ಎಚ್ಚರವಾದ ಮೇಲೆ ನಿದ್ರೆಯಿಂದ ಮೈ ಭಾರವಾಗಿತ್ತು. ಅವರು ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು ನೋಡಿ, ಅವರು ಆತನ ಮಹಿಮೆಯನ್ನು ಆತನ ಸಂಗಡ ನಿಂತಿದ್ದ ಆ ಇಬ್ಬರು ಪುರುಷರನ್ನು ಕಂಡರು. ಇಬ್ಬರು ಪುರುಷರನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ತಾರೆ. ನೋಡಿದ್ಮೇಲೆ ಪೇತ್ರ ಏನ್ ಹೇಳ್ತಾನೆ, ಅವ್ನಿಗೆ ಫುಲ್ ತತ್ತರಗೊಳ್ತಾರೆ, ಎದ್ರುಕೊಂಡ್ಬಿಡ್ತಾರೆ. ನಾವು 3 ಪರ್ಣಶಾಲೆಗಳನ್ನ ಏನ್ ಮಾಡೋಣ ಕಟ್ಟಣ, ನಿನ್ಗೆ ಅಪ್ಪಣೆ ಆದ್ರೆ ನಾವು ಪರ್ಣಶಾಲೆಗಳನ್ನ ಕಟ್ಟಣ ಅದು ಇದಂತೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾತಾಡ್ತಾ ಇರುವಾಗಲೇ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಮೋಡ ಬಂದು ಅವ್ರನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕವರ್ ಮಾಡ್ಕೊಂಡ್ಬಿಡುತ್ತೆ. ಓದ್ಕೊಂಬಿಡಿ. ಅವನು ಇದನ್ನು ಹೇಳುತ್ತಿರುವಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಒಂದು ಮೋಡವು ಬಂದು ಅವರನ್ನು ಮೇಲೆ ಏನಾಯ್ತು ಅಂದ್ರೆ ಕವಿಯಿತು. ಅವರು ಮೋಡದೊಳಗೆ ಸೇರಿದಾಗ ಹೆದರಿದರು. ಆಗ ಆ ಮೋಡದೊಳಗಿಂದ ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಸೊ ನಮ್ಗೆ ಆಲ್ರೆಡಿ ಒಂದು ಲೆಸನ್ ಅಂತೂ ಚೆನ್ನಾಗಿ ಗೊತ್ತು. 3 ಸರಿ ಆಕಾಶವಾಣಿ ಆಗತ್ತೆ, ಕರೆಕ್ಟ್ ಅಲ್ವಾ? ಫಸ್ಟ್ ಟೈಮ್ ಎಲ್ಲಾಯ್ತು? ಜ್ಞಾನಸ್ಥಾನ ಆಗುವಾಗ ಏನ್ ಆಕಾಶವಾಣಿ ಆಯ್ತು?
ಯಾರಿಗೆ ಹೇಳಿದ್ದು ಫಸ್ಟ್ ಆಕಾಶವಾಣಿಯಲ್ಲಿ? ದೇವರು ಯಾರಿಗೆ ಹೇಳಿದ್ದು? ಇಸ್ರಾಯೇಲ್ರಿಗೆ. ಯಾರಿಗೆ ಹೇಳಿದ್ರು? ಕನ್ಫ್ಯೂಷನ್ ಆಗಿರುತ್ತಲ್ವಾ? ಓದ್ಬಿಡೋಣ ಅದು ಚಿನ್ನ. ಮಾರ್ಕ 1:9. ಮೊದಲನೇ ಆಕಾಶವಾಣಿನಲ್ಲಿ ಯಾರಿಗೆ ಮಾತಾಡಿದ್ರು ಅನ್ನೋದನ್ನ ಕರೆಕ್ಟ್ ತಿಳ್ಕೊಂಬಿಡ್ರಿ. ಆ ದಿನಗಳಲ್ಲಿ ಯೇಸು ಅದು ಅಲ್ಲಿ ಏನಕ್ಕೆ ಆಕಾಶವಾಣಿ ಆಯ್ತು? 30 ವರ್ಷ ಕ್ರಿಸ್ತನು ತನ್ನ ಜೀವನವನ್ನು ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆದು ನೀರಿನಲ್ಲಿ ಬಂದು ದೀಕ್ಷಾ ಸ್ನಾನ ಮಾಡಿ ಮೇಲಕ್ಕೆ ಬರುವಾಗ ಏನ್ ಒಪ್ಕೊಂಡ್ರು ಕ್ರಿಸ್ತನು? ನಾನು ಇನ್ನು ಏನ್ ಮಾಡ್ತೀನಿ ದೇವ್ರೆ, ನನ್ನ ಬಲಿಯನ್ನ ಕೊಡೋದಿಕ್ಕೆ ನಾನು ಸಿದ್ಧ ಅಂತ ಹೇಳುವಾಗ ಯಾರಿಗ್ ಮಾತಾಡಿದ್ರು? ಓದಿ. ಆ ದಿನಗಳಲ್ಲಿ ಯೇಸು ಗಲಿಲಾಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೋರ್ದಾನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರಾತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿಯುವುದನ್ನು ಕಂಡನು. ಇನ್ನೊಂದ್ ಕಡೆ ಎಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದ ಸ್ಕೈ ವಾಸ್ ಓಪನ್ಡ್ ಫಾರ್ ಹಿಮ್ ಅಂತ ಹೇಳ್ತಾರೆ. ಅದ್ರದ್ದು ಏನ್ ಅರ್ಥ ಅನ್ನೋದೆಲ್ಲ ನಮ್ಗೆ ಗೊತ್ತಿರುವಂತದ್ದೇ. ಸೊ ಆಕಾಶವು ಆತನಿಗೆ ತೆರೆಯಲ್ಪಡ್ತಂತೆ. ಅವಾಗ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಬಂತು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗ. ಯಾರಿಗೆ ಹೇಳಿರೋದು? ದೇವರು ಯೇಸು ಸ್ವಾಮಿ. ನೀನು, ಇಟ್ಸ್ ಅ ಪರ್ಸನಲೈಸ್ಡ್ ಸ್ಟೇಟ್ಮೆಂಟ್. ನೀನು ನನ್ ಮಗ, ನೀನ್ ನನ್ ಪ್ರಿಯನಾದ ಮಗ, ನಾನು ನಿನ್ನನ್ನು ಮೆಚ್ಕೊಂಡಿದ್ದೀನಿ ಅಂತ ದೇವರು ತನ್ನ ಮಗನಿಗೆ ಡೈರೆಕ್ಟ್ ಆಗಿ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್. ಅದು ಆಕಾಶವಾಣಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆಯ್ತು. ಎರಡನೇ ಸರಿ ಆಗುವಾಗ ಈಗ ಈ ಘಟನೆಯಲ್ಲಿ ಏನ್ ಆಕಾಶವಾಣಿ ಆಯ್ತು? ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನ ಕೇಳ್ರಿ ಅಂತ ಏನ್ ಮಾಡಿದ್ರು? ಅಲ್ಲಿ 3 ಜನ ಇದ್ರಲ್ವಾ, ಅವರಿಗೆ ದೇವರು ವಿಟ್ನೆಸ್ ಕೊಡ್ತಾ ಇದ್ದಾರೆ, ಈತನು ನನ್ನ ಪ್ರಿಯ ಮಗನು. 3ನೇ ಸಾರಿ ಆಕಾಶವಾಣಿ ಆಗುವಾಗ ಯಾವಾಗ ಆಗಿದ್ದು 3ನೇ ಸಾರಿ? ಶಿಲುಬೆ ಮೇಲೆ ಅಂದ್ರು ಕೆಲವರು. ಯಾವಾಗ ಆಗಿದ್ದು ಆಕಾಶವಾಣಿ 3ನೇ ಸಾರಿ? 3 ಸಾರಿ ಅಂತ ಕರೆಕ್ಟ್ ಆನ್ಸರ್ ಮಾಡ್ಬಿಡ್ರಿ ಫಸ್ಟಿಗೆ ನಾವು. 3ನೇ ಸಾರಿ ಆತನು ಯೆರೂಸಲೇಮಿಗೆ ಎಂಟ್ರಿ ಕೊಡ್ತಾ ಇರುವಾಗ, ಅದನ್ನ ತಾನೇ ಈ ಘಟನೆಯಲ್ಲಿ ಹೇಳಿರೋದು. ನೀನು ಯೆರೂಸಲೇಮಿನಲ್ಲಿ ಹೋಗಿ ನೀನು ಅನುಭವಿಸಬೇಕಾದ ಶ್ರಮೆಗಳು, ನೀನು ಅನುಭವಿಸಬೇಕಾದ ಮರಣದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳುವಾಗ, ಯೆರೂಸಲೇಮ್ಗೆ ಇನ್ನೇನು ಆತನು ಎಂಟರ್ ಆಗ್ಬೇಕು ಅಂತ ಹೇಳುವಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಕ್ರಿಸ್ತನಿಗೆ ಏನಾದ್ರು ಅಂತ ಹೇಳಿದ್ರೆ, ಕ್ರಿಸ್ತನನ್ನು ಆಲ್ರೆಡಿ ಅವರು ಅರಸನು ಅಂತ ಒಪ್ಕೊಂಡ್ಬಿಟ್ರು. ಯಾರು? ಜನಗಳು. ಸೊ ಕ್ರಿಸ್ತನನ್ನ ಅರಸನು ಅಂತ ಒಪ್ಕೊಂಡ ಮೇಲೆ ಕ್ರಿಸ್ತನಿಗೆ ಬೇಕಿದ್ರೆ ಆ ಅರಸುತನನ ಅಲ್ಲೇನೆ ಏನ್ ಮಾಡ್ಬೋದಾಗಿತ್ತು ಅಂತ ಹೇಳಿದ್ರೆ ಸ್ಥಾಪನೆ ಮಾಡ್ಕೋಬಹುದಾಗಿತ್ತು. ಇಟ್ ವಾಸ್ ಅ ಟೆಂಪ್ಟೇಷನ್ ಫಾರ್ ಕ್ರೈಸ್ಟ್. ಆದ್ರೆ ಕ್ರಿಸ್ತನು ಅದನ್ನ ಓವರ್ಕಮ್ ಮಾಡಿದ್ರಿಂದ ಅಲ್ಲಿ ದೇವ್ರು ಹೇಳ್ತಾರೆ, ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಇನ್ನೂ ನಾನು ಏನ್ ಮಾಡ್ತೀನಿ, ನಿನ್ನ ಮಹಿಮೆ ಪಡಿಸ್ತೀನಿ ಅಂತ ಏನ್ ಮಾಡಿತು ಅಂತ ಹೇಳಿ ಒಂದು ಆಕಾಶವಾಣಿ ಆಯ್ತು. ಸೊ 3 ಸಾರಿ ಏನಾಯ್ತು ಅಂತ ಹೇಳಿದ್ರೆ ಆಕಾಶವಾಣಿ ಏನಾಯ್ತು ಅಂತ ಹೇಳಿದ್ರೆ ಆಯ್ತು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಸೊ ಇದು ಆಕಾಶವಾಣಿ ಆದ್ಮೇಲೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದ ಹೋಗುವಾಗ ಎಲ್ಲವೂ ಏನಾಯ್ತು ಅಂತ ಹೇಳಿದ್ರೆ ನಾರ್ಮಲ್ ಆಯ್ತು. ನಾವು ಕಮಿಂಗ್ ಟು ಅಸ್, ಈಗ ನಮ್ಮ ಪಾಠ ಏನು ಇದರಲ್ಲಿ ಅಂತ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಕ್ಲೂ ನಾವು ತಗೊಳ್ಳೋಣ. ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಸ್ತನನ್ನ ಈ ಪ್ರಕಾಶಮಾನವಾಗಿ ನೋಡುವವರೆಗೆ ಇಲ್ಲಿ ನಿಂತಿರುವವರಲ್ಲಿ ಕೆಲವರು ಸಾಯೋದಿಲ್ಲ ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ ಸೊ 3 ಜನ ಅದನ್ನೇನ್ ಮಾಡಿದ್ರು ಅಂತ ಹೇಳಿದ್ರೆ ಐ ವಿಟ್ನೆಸ್ ಆಗಿ ನೋಡಿದ್ರು. ಕರೆಕ್ಟ್ ಅಲ್ವಾ? ಸೊ ಪೇತ್ರನು ಇದ್ರ ಬಗ್ಗೆ ಹೇಳುವಾಗ ಯಾವ ತರ ಅದನ್ನ ಹೇಳಿದ್ದಾರೆ ಅನ್ನೋದನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಓದ್ಕೊಂಡ್ಬಿಡೋಣ. ಆ ಪೇತ್ರನ ಅದೇ ವಚನ ಇನ್ನೊಂದ್ಸರಿ ಓದ್ಬಿಡಿ. ಪೇತ್ರ 1:16 ಅಮದ 2 ಪೀಟರ್ 1:16. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆ. ಆತನ ಮಹತ್ತನ್ನು ಕಣ್ಣಾರೆ ಕಂಡವನಾಗಿಯೇ ತಿಳಿಯಪಡಿಸಿದ್ದೇನೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ, ನೋಡಿ, ಎಲ್ಲ ಪ್ರಭಾವಗಳಿಂದ
ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ. ಹಾಗಾದ್ರೆ ಸೊ ಇದನ್ನ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಕಿವಿಯಾರ ಕೇಳಿದೀವಿ, ಆ ವಾಣಿಯನ್ನ ಕಿವಿಯಾರ ಕೇಳಿದೀವಿ, ಆತನ ಮೆಜೆಸ್ಟಿನ್ ಕಣ್ಣಾರ ನೋಡಿದೀವಿ ಅಂತ ಹೇಳುವಾಗ ಆ ಮೊದಲನೇ 16ನೇ ವಚನ ಇನ್ನೊಂದ್ಸರಿ ಓದ್ಬಿಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಅಂತ ಹೇಳಿದ್ರು. ಕ್ರಿಸ್ತನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ವೆನ್ ವಿ ಟಾಕ್ ಅಬೌಟ್ ಕ್ರೈಸ್ಟ್, ಆ ಕ್ರೈಸ್ಟ್ ಅನ್ನೋದ್ರಲ್ಲಿ ಎಲ್ಲೋ ಒಂದು ಲೇಯರ್ ಸಭೆನೂ ಏನಾಗಿರ್ಬೇಕು, ಸೇರಿದೆ, ಇರ್ಲೇಬೇಕು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಸೊ ಸಭೆಯಾಗಿ ನಾವು ಹೋಗ್ಬೇಕು ಅಂತ ಆಸೆ ಪಟ್ರೆ ನಾವು ಏನಾಗ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೋರ್ಸಿ ದಟ್ ನಮ್ ರೂಪ ಕೂಡ ನಾವು ಎದ್ದು ಬಂದಾಗ ಯಾವ ತರ ಎಷ್ಟು ಪ್ರಕಾಶವಾಗಿರ್ತೀವಿ ನಮಗ್ ಗೊತ್ತಿಲ್ಲ, ಆದ್ರೆ ಒಂದ್ ಮಾತ್ರ ಗೊತ್ತಂತೆ, ಹೆಂಗಿರ್ತೀವಂತೆ, ಕ್ರಿಸ್ತನ್ ತರಾನೇ ಇರ್ತೀವಿ. ಹಾಗಾದ್ರೆ ನಾವು ಎದ್ದು ಬಂದಾಗ ಎಷ್ಟು ಪ್ರಕಾಶಮಾನವಾಗಿರ್ತೀವಿ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ನಮಗ್ ಚೆನ್ನಾಗ್ ಗೊತ್ತು, ಏನಪ್ಪಾ ಅಂದ್ರೆ ನಾವು ಕ್ರಿಸ್ತನ ಹಾಗೆ ಇರ್ತೀವಿ. ಸೊ ಹಾಗಾದ್ರೆ ನಮ್ಮ ಆಶೆ ಆಕಾಂಕ್ಷೆ ಎಲ್ಲವೂ ಏನಪ್ಪಾ ಅಂತ ಹೇಳಿದ್ರೆ ಆ ಕ್ರಿಸ್ತನ್ ತರಾನೇ ಆಗ್ಬೇಕು ಅನ್ನೋದೇ. ಆದರೆ ಕ್ರಿಸ್ತನ್ಗೆ ಅನುಭವಿಸಿದಂತ ಎಲ್ಲವೂ ನಮಗೂ ಏನಾಗ್ಬೇಕು, ಬರಬೇಕು. ಹಾಗಾದ್ರೆ ಕ್ರಿಸ್ತನು ಅಲ್ಲಿ ಕೊಟ್ಟಂತಹ ಆ ಡಿಪಾರ್ಚರ್ ಸ್ಟೇಟ್ಮೆಂಟ್ ನಮಗೂ ಏನಾಗತ್ತೆ, ಅನ್ವಯಿಸುತ್ತೆ. ಏನು ನಮ್ಮ ಡಿಪಾರ್ಚರ್ ಸ್ಟೇಟ್ಮೆಂಟ್ ಏನು? ಬೈ ಹಾರ್ಟೆಡ್ ವರ್ಸ್, ರೋಮಾಯ 12:1. ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನೀವು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದು ನಮಗಿರುವಂತಹ ಎಕ್ಸೋಡಸ್ ಸ್ಟೇಟ್ಮೆಂಟ್, ನಮಗಿರುವಂತಹ ಡಿಪಾರ್ಚರ್ ಸ್ಟೇಟ್ಮೆಂಟ್. ಇದಕ್ಕೆ ನಾವು ರೆಡಿ ಅನ್ನೋದೇ ಆದ್ರೆ ನಾವು ಕೂಡ ಏನಾಗ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮ್ ಆಗ್ಬೇಕು, ಟ್ರಾನ್ಸ್ಫಿಗರ್ ಆಗ್ಬೇಕು. 2ನೇ ವಚನ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೂತನ ಮನಸ್ಸನ್ನು ಹೊಂದಿಕೊಂಡು ಬಿ ಟ್ರಾನ್ಸ್ಫಾರ್ಮ್ಡ್ ಅಂದ್ರು. ಹಾಗಾದ್ರೆ ನಾವು ಕೂಡ ಏನಾಗ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮ್ ಆಗ್ಬೇಕು. ನಾವು ಯಾಕೆ ಟ್ರಾನ್ಸ್ಫಾರ್ಮ್ ಆಗ್ಬೇಕು? ನಾನು ಹುಟ್ಟುವಾಗ್ಲೇನೆ ನಾನು ಲಾವಾ ತರಾನೇ ಇರ್ಬೇಕು ಅನ್ನೋದಕ್ಕೋಸ್ಕರನೇ ಹುಟ್ಟಿದ್ರೆ ಲಾವಾ ತರಾನೇ ಇರ್ತೀನಿ. ನಾನು ಒಂದು ಯಾವುದೋ ಒಂದು ಇದ್ರ ತರ ಸೃಷ್ಟಿ ತರ ಇರ್ಬೇಕು ಅಂತ ಹೇಳಿದ್ರೆ ಅದೇ ತರಾನೇ ಇರ್ತೀನಿ. ಆದರೆ ನನ್ನ ಒಂದು ಅಲ್ಟಿಮೇಟ್ ಇದು ಬಂದು ಪ್ರಕಾಶಮಾನವಾಗಿರ್ಬೇಕಾದದ್ದೇ ನನ್ನ ಗುರಿ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬಿ ಮೆಟಮಾರ್ಫಸೈಸ್ಡ್. ನಾನು ಟ್ರಾನ್ಸ್ಫಾರ್ಮ್ ಆಗ್ಲೇಬೇಕು. ನಾನು ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಈ ಎಕ್ಸೋಡಸ್ ಅನ್ನ ನಾನೇನ್ ಮಾಡ್ಬೇಕು, ಮಾಡ್ಲೇಬೇಕು. ಈ ಮರಣವನ್ನ ಅನುಭವಿಸೋದಿಕ್ಕೆ ನಾನು ಎಸ್ ಅಂತ ಹೇಳೋದಿಕ್ಕೆ ನನ್ನ ಮನಸ್ಸೇನಾಗ್ಬೇಕು, ಸಿದ್ಧವಾಗಿ ಇರ್ಲೇಬೇಕು. ಈ ಸಿದ್ಧವಾಗಿ ಇದ್ರೆ ಮಾತ್ರ ನಾವೇನಾಗ್ತೀವಿ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಸೊ ನಾವು ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಪವಿತ್ರರಾಗ್ಬೇಕು. ವಿ ಹ್ಯಾವ್ ಟು ಬಿ ಸ್ಯಾಂಕ್ಟಿಫೈಡ್ ಅಂತ ಹೇಳ್ತಾರೆ. ಸ್ಯಾಂಕ್ಟಿಫೈಡ್ ಅನ್ನೋದಿಕ್ಕೆ ಏನರ್ಥ? ಆ ಸ್ಲೈಡ್ ಹಾಕ್ಬೇಡಿ ಬ್ರದರ್. ಡು ನಾಟ್ ಸೊ ಸ್ಯಾಂಕ್ಟಿಫೈ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅಂದ್ರೆ ನಾರ್ಮಲ್ ಆಗಿರೋದಕ್ಕಿಂತ ನಮ್ಮನ್ನೇನ್ ಮಾಡ್ಬೇಕು, ನಾವು ಸಪರೇಟ್ ಆಗಿ ಇಟ್ಕೊಳ್ಬೇಕು. ಈಗ ಇಲ್ಲಿ ಹೇಳಲ್ಪಡುವಾಗ ಸ್ಯಾಂಕ್ಟಿಫೈ ಆಗೋದು ಅಂತ ಹೇಳಿದ್ರೆ ಏನ್ ಮೀನಿಂಗ್ ಅಲ್ಲಿ? ನಾವು ಸ್ಯಾಂಕ್ಟಿಫೈ ಆಗ್ಬೇಕು. ನಮ್ಮನ್ನ ಸ್ಯಾಂಕ್ಟಿಫೈ ಮಾಡೋರು ಯಾರು ಸ್ಯಾಂಕ್ಟಿಫೈ ಮಾಡ್ಬೇಕು? ನಮ್ಮನ್ನ ಪವಿತ್ರ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಮಾಡ್ಬೇಕು? ಅವ್ರನ್ನ ಕೇಳೋದೇ ಬೇಡ ಬಿಡಿ, ಅವ್ರೇ ನಮ್ಗೆ ಹೇಳ್ಕೊಟ್ಬಿಡ್ತಾರೆ ಲೆಸನ್. ಫಸ್ಟ್ ಯಾರು ಮಾಡ್ಬೇಕು? ತಂದೆಯಾದ ದೇವರು ನಮ್ಮನ್ನ ಏನ್ ಮಾಡ್ಬೇಕು, ಕರೆದು ನಮ್ಮನ್ನ ಸ್ಯಾಂಕ್ಟಿಫೈ ಮಾಡ್ಬೇಕು. ಇದರಲ್ಲಿ ಲೋಪದೋಷಗಳಿರೋದಿಕ್ಕೆ ಸಾಧ್ಯನಾ? ಕಡಿಮೆ ಇರೋದಿಕ್ಕೆ ಸಾಧ್ಯನಾ? ಓದ್ಬಿಡೋಣ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನೌ ಮೇ ದ ಗಾಡ್ ಆಫ್ ಪೀಸ್ ಹಿಮ್ಸೆಲ್ಫ್ ಸ್ಯಾಂಕ್ಟಿಫೈ ಯು ಎಂಟೈರ್ಲಿ.
ಹಾಗಾದ್ರೆ ದೇವರು ನಮ್ಮನ್ನ ಕರೆದು ಪವಿತ್ರ ಮಾಡೋದಿಕ್ಕೆ ಎಂಟೈರ್ಲಿ ಸಂಪೂರ್ಣವಾಗಿ ನಾವೇನಾಗ್ಬೇಕು ಅಂತ ಹೇಳಿದ್ರೆ ಪವಿತ್ರವಾಗ್ಬೇಕು. ಈ ಪವಿತ್ರವಾಗೋದು, ಈ ಸ್ಯಾಂಕ್ಟಿಫೈ ಆಗೋದು ಅನ್ನೋದು ಯಾವಾಗ ನಡಿಬೇಕು? ನಾವು ಜೀವಂತವಾಗಿರುವಾಗ್ಲ ಅಥವಾ ನಾವು ಸತ್ ಮೇಲ? ಜೀವಂತ ಇರುವಾಗಲೇ 1000 ವರ್ಷ ಆಳ್ವಿಕೆನಲ್ಲಿ ನಾವು ಸ್ಯಾಂಕ್ಟಿಫೈ ಆಗ್ತೀವ? ಎಲ್ಲಿ ಸ್ಯಾಂಕ್ಟಿಫೈ ಆಗ್ಬೇಕು ನಾವು? ಇಲ್ಲಿ, ಈಗ. ಕರೆಕ್ಟ್ ಅಲ್ವಾ? ಸೊ ನಾನ್ ಸ್ಯಾಂಕ್ಟಿಫೈ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬಿ ಸ್ಯಾಂಕ್ಟಿಫೈಡ್ ನೌ. ಈಗ ನಮ್ಮ ಕೆಲಸ ಅದೇ, ನಮ್ಮ ಎಕ್ಸೋಡಸ್ ಅದೇನೆ. ಏನಪ್ಪಾ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬಿ, ನಾನು ಪ್ರತ್ಯೇಕವಾಗಿರ್ಬೇಕು. ಐ ಹ್ಯಾವ್ ಟು ಬಿ ಸ್ಯಾಂಕ್ಟಿಫೈಡ್. ಇದನ್ನ ಫಸ್ಟ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ಮಾಡ್ತಾರಂತೆ. ಅಂಡ್ ಈ ಸ್ಯಾಂಕ್ಟಿಫೈಸ್ ಎಂಟೈರ್ಲಿ, ಶಾಂತಿದಾಯಕನಾದ ದೇವರೇ ನಿಮ್ಮನ್ನು ಪವಿತ್ರ ಮಾಡಲಿ, ಸಂಪೂರ್ಣವಾಗಿ ಪವಿತ್ರ ಮಾಡಲಿ ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಸೊ ಸಂಪೂರ್ಣವಾಗಿ ಪವಿತ್ರ ಮಾಡಲಿ ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರು. ಎರಡನೇದು ಯಾರು ಸ್ಯಾಂಕ್ಟಿಫೈ ಮಾಡ್ಬೇಕು? ಆ ಸ್ಲೈಡ್ ಹಾಕ್ತಾ ಇದೀರಲ್ಲ, ಆ ವಚನ ಓದ್ಬಿಡಿ ಹಂಗೇನೆ. ನಮ್ಮ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹಾಗಾದ್ರೆ ಯಾವ್ದು ಓದಿದ್ರಿ ಈಗ ನೀವು? 23ನೇ ವಚನ ಅಲ್ಲ, ಇಬ್ರಿಯ 10:9 ವಚನ. ಎರಡನೇದಾಗಿ ಯಾರು ನಮ್ಮನ್ನು ಸ್ಯಾಂಕ್ಟಿಫೈ ಮಾಡ್ಬೇಕು ನೋಡಿ. ಇಗೋ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ವಿ ಹ್ಯಾವ್ ಬೀನ್ ಸ್ಯಾಂಕ್ಟಿಫೈಡ್ ಥ್ರೂ ದಿ ಆಫರಿಂಗ್ ಆನ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಹಾಗಾದ್ರೆ ಎರಡನೇದಾಗಿ ನಮ್ಮನ್ನು ಯಾರು ಸ್ಯಾಂಕ್ಟಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಜೀಸಸ್ ಕ್ರೈಸ್ಟ್ ಬ್ಲಡ್ ಸ್ಯಾಂಕ್ಟಿಫೈಸ್ ಅಸ್. ಸಾಕಾ? ಒಂದು ದೇವ್ರು ಸ್ಯಾಂಕ್ಟಿಫೈ ಮಾಡ್ಬಿಟ್ರು, ಅದು ಕಂಪ್ಲೀಟ್ ಅಂತೆ, ಎಂಟೈರ್ಲಿ ಸ್ಯಾಂಕ್ಟಿಫೈಡ್ ಅಂತೆ. ಅದ್ರಲ್ಲಿ ಯಾವ ಲೋಪದೋಷಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್ತನು ಕೂಡ ಒಂದೇ ಸಾರಿ ಪಾಪ ನಿವಾರಣೆ ಮಾಡಿ ಆತನ ರಕ್ತದ ಮೂಲಕ ನಮ್ಮನ್ನು ಸ್ಯಾಂಕ್ಟಿಫೈ ಮಾಡ್ಬಿಟ್ರು. ಸೊ ದೇವರು ಸ್ಯಾಂಕ್ಟಿಫೈ ಮಾಡ್ಬಿಟ್ರು, ಕ್ರಿಸ್ತನ್ ರಕ್ತನು ಸ್ಯಾಂಕ್ಟಿಫೈ ಮಾಡ್ಬಿಡ್ತು. ಸಾಕಾ? ಮೂರನೇದು ಯಾರು ಸ್ಯಾಂಕ್ಟಿಫೈ ಮಾಡ್ಬೇಕು? ನಾವೇ ಮಾಡ್ಕೋಬೇಕು. 1ನೇ ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನ. 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ದೇವರ ಚಿತ್ತವೇನೆಂದರೆ ನಾವು ಶುದ್ಧವಾಗ್ಬೇಕು. ಮುಂದೆ ಓದ್ಬೇಡಿ. ಆದುದರಿಂದ ಕೇಳಿಸ್ಕೊಳ್ರಿ, ಆದರಕ್ಕೆ ದೂರವಾಗಿರ್ರಿ. ದೇವರನ್ನ ಅರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಹಾಗಾದ್ರೆ ಮುಂದೆ ಓದ್ಕೊಳ್ರಿ ಇದನ್ ಫುಲ್. ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸ್ಯಾಂಕ್ಟಿಫೈ ಅವರ್ ಸೆಲ್ಫ್. ಹಾಗಾದ್ರೆ ದೇವ್ರು ಸ್ಯಾಂಕ್ಟಿಫೈ ಮಾಡಿದ್ರು, ಕ್ರಿಸ್ತನ್ ರಕ್ತ ಸ್ಯಾಂಕ್ಟಿಫೈ ಮಾಡಿತು. ಮೂರನೇದು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವೇ ಎಲ್ಲ ತರವಾದಂತ ಕೆಟ್ಟತನಕ್ಕೆ ನಾವು ದೂರವಾಗಿದ್ದು ನಮ್ಮನ್ನ ನಾವೇ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಯಾಂಕ್ಟಿಫೈ ಮಾಡ್ಕೋಬೇಕು. ಹಾಗಾದ್ರೆ ನಾವು ಎದ್ದು ಬಂದಾಗ ನಮ್ ಗ್ಲೋರಿ ಹೀಗಿರತ್ತೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಎಷ್ಟು ಸ್ಯಾಂಕ್ಟಿಫೈ ಮಾಡ್ಕೋತೀವ. ಲಾಸ್ಟ್ ಸ್ಲೈಡ್ ಹಾಕ್ಬಿಡಿ ಬ್ರದರ್. ನಾವು ಇಲ್ಲಿ ಎಷ್ಟು ಸ್ಯಾಂಕ್ಟಿಫೈ ಮಾಡ್ಕೋತೀವೋ ನಮ್ ಗ್ಲೋರಿ ಕೂಡ ಏನಾಗಿರತ್ತೆ, ಅಷ್ಟೇ ಗ್ಲೋರಿ ನಮಗೂ ಬರತ್ತೆ. ಹಾಗಾದ್ರೆ ನಾವು ಕ್ರಿಸ್ತನು ಸೂರ್ಯನ್ ತರ ಏನಾದ್ರು ಅಂತ ಹೇಳಿದ್ರೆ ಪ್ರಕಾಶಮಾನವಾದ್ರು. ಯಾಕಂತ ಹೇಳಿದ್ರೆ ಅದಕ್ಕಿಂತ ಪ್ರಕಾಶವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದ ಸ್ಯಾಂಕ್ಟಿಫಿಕೇಶನ್ ಆಫ್ ಕ್ರೈಸ್ಟ್ ವಾಸ್ 100%. ಕ್ರಿಸ್ತನ್ ಬಟ್ಟೆ ನೋ ಲಾಂಡ್ರರ್ ವಾಸ್ ಏಬಲ್ ಟು ಮೇಕ್ ಇಟ್ ಮೋರ್ ವೈಟರ್ ದೆನ್ ದಟ್. ಯಾಕೆ ಅಂತ ಹೇಳಿದ್ರೆ ದ ಸ್ಯಾಂಕ್ಟಿಫಿಕೇಶನ್ ಆಫ್ ಕ್ರೈಸ್ಟ್ ವಾಸ್ 100%. ಹಾಗಾದ್ರೆ ನಾವು ಯಾವ ತರ ಇರ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬನೂ ಆತನ ತರಗತಿನಲ್ಲಿ ಇರ್ತಾರೆ. ಅಂದ್ರೆ ಯಾವುದು ಅದು ತರಗತಿ ಅಂತ ಹೇಳಿದ್ರೆ ನಾವು ಈಗ ನಮ್ಮನ್ನ ಎಷ್ಟು ಸ್ಯಾಂಕ್ಟಿಫೈ ಮಾಡ್ಕೋತೀವೋ ಅಷ್ಟೇ ಪ್ರಕಾಶಮಾನವಾಗಿ ನಾವು ಕೂಡ ಏನಾಗ್ತೀವಿ ಅಂತ ಹೇಳಿದ್ರೆ ಒಂದು ದಿನ ಎದ್ದು ಬರ್ತೀವಿ. ಹಾಗಾದ್ರೆ ನಮಗೆ ನಾವು ಆ ಪ್ರಕಾಶಮಾನವಾಗಿ ಎಷ್ಟು ಪ್ರಕಾಶಮಾನವಾಗಿ ಇರಬಹುದು ಅನ್ನೋದನ್ನ ನಮ್ಗೇನ್ ಮಾಡಿದ್ರು ಅಂತ ಹೇಳಿದ್ರೆ ತೋರ್ಸ್ಕೊಟ್ರು. ಆ ಪ್ರಕಾಶಮಾನವಾಗಿ ನಾವು ಆಗ್ಬೇಕು ಅಂತ ನಮಗೆ ಆಸೆ ಇದ್ರೆ ಆ ಸ್ಯಾಂಕ್ಟಿಫಿಕೇಶನ್ ಪ್ರೋಸೆಸ್ ಅನ್ನ ನಾವು ಈಗ ಮಾಡಬೇಕು.
ಈಗ ನಾವು ನಮ್ಮನ್ನ ಎಷ್ಟು ಪವಿತ್ರ ಮಾಡ್ಕೊಳ್ತೀವೋ ಅಷ್ಟೇ ಪ್ರಕಾಶಮಾನವಾದದಕ್ಕೆ ಒಂದು ಕಾಲದಲ್ಲಿ ನಾವೇನಾಗ್ತೀವಿ ಅಂತ ಹೇಳಿದ್ರೆ ಹೋಗಿ ಸೇರ್ತೀವಿ ಅನ್ನೋದೇ ನಾವು ಇವತ್ತು ತಿಳ್ಕೊಂಡಂತ ಪಾಠ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಎಲ್ರಿಗೂ ದೇವರ ನಾಮದಲ್ಲಿ ನಾನು ಕೃತಜ್ಞತೆಗಳನ್ನು ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗ. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಪ್ರಿಯ ಸಹೋದರರು ಬಹಳ ಒಂದು ಉತ್ಕೃಷ್ಟವಾದಂತ ಒಂದು ಪಾಠವನ್ನ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ 2 ವಿಷಯಗಳು ನಾನು ನಿಮ್ಮ ಹತ್ರ ತಿಳಿಸ್ಬೇಕು ಅಂತ ನನಗೆ ಅನ್ನಿಸ್ತು. ಒಂದು, ಅವರು ಹೇಳಿದ ಪಾಠದಕ್ಕಿಂತ ಇನ್ನೊಂದು ಅದರ ಹಿನ್ನೆಲೆ ಏನಪ್ಪಾ ಅನ್ಬೇಕಾದ್ರೆ, ನಾವು ಆ 4 ಸುವಾರ್ತೆಗಳು ಮತ್ತಾಯ, ಮಾರ್ಕ, ಲೂಕ ಮತ್ತೆ ಯೋಹಾನ, ಈ 4 ಸುವಾರ್ತೆಗಳಲ್ಲಿ ಯಾವುದೇ ಒಂದು ವಿಷಯ ಆಗ್ಲಿ, ಸಾಮ್ಯಗಳೇ ಆಗ್ಲಿ, ಯೇಸು ಕ್ರಿಸ್ತನ ಹೇಳಿರುವಂತಹ ವಿಷಯಗಳೇ ಆಗ್ಲಿ, ಅಥವಾ ಅಲ್ಲಿ ನಡೆದಂತ ಘಟನೆಗಳನ್ನ 4 ಸುವಾರ್ತೆಗಳಲ್ಲಿ ನಾವು ನೋಡ್ದಾಗ್ಲೇ ಅದರ ಪೂರ್ತಿಯಾದಂತ ಅರ್ಥ ಆಗ್ಲಿ, ಅಲ್ಲಿ ನಡೆದಂತ ವಿಷಯಗಳನ್ನ ನಮಗೆ ತಿಳಿಲಿಕ್ಕೆ ಸಾಧ್ಯ. ಐ ಥಿಂಕ್ ದಟ್ ಈಸ್ ಎ ಆಡೆಡ್ ಬ್ಲೆಸ್ಸಿಂಗ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನಾವು ಓದುವಾಗ, ಸಹೋದರ ಮಾತಾಡುವಾಗ ಮತ್ತಾಯನಲ್ಲಿ ತಗೊಂಡ್ರು, ಮಾರ್ಕದಲ್ಲಿ ತಗೊಂಡ್ರು, ಲೂಕದಲ್ಲಿ ತಗೊಂಡ್ರು, ಒಂದೊಂದು ಕಡೆ ಬೇರೆ ಬೇರೆ ರೀತಿನಲ್ಲಿ ಆ ನಡೆದಂತ ಘಟನೆಯ ವಿಷಯಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ಆದ್ರಿಂದ ಅದು ಬಹಳ ಮುಖ್ಯವಾದಂತ ಒಂದು ಅಂಶ. ಬಹಳ ಜನ ಅದು ಗಮನಿಸಿರಲ್ಲ ಅಂತ ನಾನು ಅನ್ಕೊಂಡು ಅದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಮತ್ತೆ ಅದಕ್ಕಿಂತ ಮೇಲಾಗಿ ಯಾವ ರೀತಿ ಯೇಸು ಕ್ರಿಸ್ತನು ಅವರು ಮಾರ್ಪಡಿಸಿದಂತ ಟ್ರಾನ್ಸ್ಫರ್ಮೇಟಿವ್ ಪ್ರಾಸೆಸ್, ಅಲ್ಲಿ ಒಂದು ಯೇಸು ಕ್ರಿಸ್ತನು ಸ್ವತಃ ವಾಲಂಟರಿಯಾಗಿ ಅವರ ಇಚ್ಛೆಯಿಂದನೇ ತಂದೆಯಾದ ದೇವರು ಅವ್ರಿಗಿಟ್ಟಂತ ಒಂದು ಪೊಸಿಷನ್ ನಿಂದ, ಆ ಸ್ಥಿತಿಯಿಂದ ಅವರು ಒಬ್ಬ ಮನುಷ್ಯನಾಗಿ ಒಬ್ಬ ದಾಸತ್ವ ರೂಪದಲ್ಲಿ ತರಿಸ್ಕೊಂಡು ಇಲ್ಲಿ ಭೂಮಿಗೆ ಬಂದು ಅವರು ಮಾಡಬೇಕಾಗಿರುವಂತ ಶ್ರಮೆ ಮರಣಗಳನ್ನ ಸೂಚಿಸುವುದನ್ನ ಈ ಒಂದು ದರ್ಶನದಲ್ಲಿ ತಂದೆಯಾದ ದೇವರು ಅವರಿಗೆ ತೋರಿಸಿ, ಮೋಶೆ ಅಂದ್ರೆ ಧರ್ಮಶಾಸ್ತ್ರ ಮತ್ತೆ ಎಲೀಯ ಅನ್ಬೇಕಾದ್ರೆ ಪ್ರವಾದಿಗಳು ಅವರ ಮುಖಾಂತರ ಹೇಳಿರುವಂತ ಯೇಸು ಕ್ರಿಸ್ತನ ಬಗ್ಗೆ, ಅವರು ಮಾಡುವಂತ ಮುಖ್ಯವಾದಂತ ತಕ್ಷಣ ಕಾರ್ಯದ ಬಗ್ಗೆ ಅವರಿಗೆ ತಿಳಿಯಪಡಿಸಿ, ಈ ಒಂದು ಶ್ರಮೆ ಮರಣಗಳನ್ನ ಹೊಂದ್ಕೊಳ್ಳೋದಿಕ್ಕೆ ನಿನಗೆ ಇಷ್ಟ ಇದೆಯಾ ಅನ್ನುವಂತ ವಿಷಯ, ಮತ್ತೆ ಆತರ ನೀನ್ ಮಾಡ್ಕೊಂಡ್ರೆ ನೀನು ಮುಂದೆ ಪಡ್ಕೊಳ್ಳುವಂತ ಒಂದು ಆ ಪ್ರಕಾಶಮಾನವಾದಂತ ಒಂದು ಸ್ಥಿತಿ, ಅದನ್ನ ತಂದೆಯಾದ ದೇವರು ಅವರಿಗೆ ಯೇಸು ಕ್ರಿಸ್ತನ ಹತ್ರ ಹೇಳುವಂತ ವಿಷಯಗಳು, ಅದನ್ನ ಈಗ ಯಾರು ತೋರಿಸ್ತಿದ್ದಾರೆ? ಈ ಪೇತ್ರ, ಯಾಕೋಬ ಮತ್ತೆ ಯೋಹಾನನಿಗೆ ತೋರಿಸಿದನ್ನ ಈ ಒಂದು ಬಹಳ ಉತ್ಕೃಷ್ಟವಾದಂತ ಒಂದು ಪಾಠವನ್ನ ನಮ್ಮ ಸಹೋದರಾದ ಕ್ರಿಸ್ಟೋಫರ್ ನಮಗೆ ಈ ದಿವಸ ಹಂಚ್ಕೊಟ್ಟಿದ್ದಾರೆ. ಅವ್ರಿಗಿರುವಂತ ಆರೋಗ್ಯ ಸ್ಥಿತಿನಲ್ಲೂ ಸಹ ಈ ರೀತಿಯಾದಂತ ಒಂದು ಒಳ್ಳೆ ಪಾಠವನ್ನ ಕೊಟ್ಟದಕ್ಕಾಗಿ ಮೊದಲನೇದಾಗಿ ನಾವು ತಂದೆಯಾದ ದೇವರಿಗೆ, ಆತನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಕೃತಜ್ಞತೆಯನ್ನು ಹೇಳುವರಾಗಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಹೋದರರನ್ನು ಸಹ ದೇವರು ಅವ್ರನ್ನ ಆಶೀರ್ವದಿಸ್ಲಿ. ಅವ್ರಿಗಿರುವಂತ ಮುಂದೆ ನಡೆಯಬೇಕಾದಂತ ಆ ಚಿಕಿತ್ಸೆಯನ್ನ ದೇವರು ಆಶೀರ್ವದಿಸಿ ಪೂರ್ಣ ಗುಣ ಹೊಂದಿ ನಮ್ಮೊಂದಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ತಮ್ಮ ಸ್ವಾರ್ಥ ಕಾರ್ಯಗಳನ್ನು ನಡೆಸುವಂತೆಯೂ ನಮ್ಗೆ ಇದೇ ರೀತಿಯಾದಂತ ಪಾಠಗಳನ್ನ ಕೊಡುವಂತ ದೇವರು ಅವ್ರನ್ನ ಆಶೀರ್ವದಿಸ್ಲಿ. ಅವರಿಗೆ ಸಹಾಯ ಮಾಡುತ್ತಿರುವಂತ ಅವರ ಮನೆಯವರು ಮತ್ತೆ ಅವರ ಸಭೆಯವರು ಮತ್ತೆ ಬೇರೆ ಅನೇಕ ಸಹೋದರರು ಬೇರೆ ಸಭೆಗಳಿಂದಲೂ ಸಹ ಅವ್ರಿಗೆ ಮಾಡುವಂತ ಎಲ್ಲ ಕಾರ್ಯಗಳನ್ನ ದೇವರು ಆಶೀರ್ವದಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಒಂದು ಮೊದಲನೇ ಸೆಷನ್ ಮುಕ್ತಾಯ ಮಾಡುವಂತೆ ನಮ್ಮ ಸಹೋದರಾದ ಜೋಸೆಫ್, ಸುಧಾಮ್ ನಗರದ ಜೋಸೆಫ್ ಅವ್ರು ಬಂದು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕು ಅಂತ ಕೇಳ್ಕೊಳ್ತೇವೆ. ಬ್ರದರ್ ಜೋಸೆಫ್ ಅಣ್ಣ ಬನ್ನಿ.
ಪ್ರಾರ್ಥಿಸೋಣ. ಅಬ್ರಹಾಂ, ಈಸಾಕ್, ಯಾಕೋಬರ ಪರಿಶುದ್ಧ ಪರಲೋಕದ ದೇವರೇ, ನಿಮ್ಮ ಪೂಜೆ ಪಾದಕ್ಕೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ. ತಂದೆ, ಕಳೆದ ದಿನದಂತೆ ಈ ದಿನವೂ ಸಹ ನಮ್ಮೆಲ್ಲರನ್ನು ಉಳಿಸಿ ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಒಂದೇ ಕುಟುಂಬದವರಂತೆ ಏಕ ಮನಸ್ಸಿನಿಂದ ನಿನ್ನನ್ನು ನಿಮ್ಮ ಕುಮಾರರನ್ನು ಆರಾಧಿಸಲು ಧ್ಯಾನಿಸಲು ಕೊಟ್ಟ ಈ ಸಮಯಕ್ಕಾಗಿ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಇನ್ನು ಮುಂದೆ ನಾವೆಲ್ಲರೂ ಯಾವ ರೀತಿ ನಡಿಬೇಕು, ನುಡಿಬೇಕು, ಯಾವ ರೀತಿ ನಿಮಗೆ ಮೆಚ್ಚುಗೆಯಾಗಿ ಸಾಕ್ಷಿಯಾಗಿ ಜೀವಿಸಬೇಕೆಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದೀರಿ. ಅದಕ್ಕೂ ಸಹ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಇಲ್ಲಿ ತಲೆಬಾಗಿರುವಂತ ನಿನ್ನ ಪ್ರಿಯರಾದ ಮಕ್ಕಳ ಹೃದಯಗಳನ್ನು ನೀನು ಬಲ್ಲಾತನು ತಂದೆ. ಅವರು ಬಂದಿರುವಂತ ಉದ್ದೇಶ, ಅವರ ಆಲೋಚನೆ, ಅವರ ಮನಸ್ಸಿನ ಒಂದೊಂದು ಉದ್ದೇಶಗಳನ್ನು ಈ ದಿನ ನಿನ್ನ ಪೂಜೆ ಪಾದಕ್ಕೆ ಒಪ್ಪಿಸ್ತೀವಿ ತಂದೆ. ಅದಕ್ಕೆ ಬದಲಾಗಿ ನಿಮ್ಮ ದಾಸನು, ನಿಮ್ಮ ಭಕ್ತನು, ನಿಮ್ಮ ಪ್ರೀತಿಯ ಕ್ರಿಸ್ಟಫ್ ಅಣ್ಣನವರ ಮುಖಾಂತರ ಈ ದಿನ ಸತ್ಯವೇದದಲ್ಲಿ ಮರೆಯಾಗಿಟ್ಟಂತ ಒಂದು ದೈವಿಕ ಯೋಚನೆಯನ್ನು ಈ ದಿನ ಮಾತಾಡಿ ನಿನ್ನ ಪ್ರಿಯರಾದ ಮಕ್ಕಳಿಗೆ ಯಾವುದು ಮುಖ್ಯವಾದದ್ದು ಯೋಚಿಸಿ ಅಂತ ಆತ್ಮಿಕವಾದ ಜೀವನ ನಡೆಸಿ ನಿನ್ನ ಮುಂದೆ ಒಂದು ಬೆಳಕಾಗಿ ಸಾಕ್ಷಿಯಾಗಿ ಯಾವ ರೀತಿ ಜೀವಿಸಬೇಕೆಂದು ನಮ್ಮ ಈ ಯೋಚನೆಗಳು ಈ ಲೋಕದಾಗಿದ್ದರೆ ಅದಕ್ಕೆ ಮುಖ್ಯತ್ವ ಕೊಡದೆ ಮುಖ್ಯವಾದದ್ದು ನಿಮ್ಮ ಕುಮಾರರ ಮುಖಾಂತರ ಸಂಪಾದನೆ ಮಾಡಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವ ಮಕ್ಕಳಲ್ಲಿ ನಾವು ಒಬ್ಬೊಬ್ಬರಾಗಬೇಕೆಂದು ಅಂತ ಆಲೋಚನೆ, ಅಂತ ಆತ್ಮಿಕವಾದ ಜೀವನ ನಡೆಸುತ್ತಾ ನಿಮ್ಮ ವಾಕ್ಯಗಳಿಂದ ತಮ್ಮನ್ನು ಶುದ್ಧಿಪಡಿಸಿಕೊಂಡು ಆ ನೀತಿಗಾಗಿ ಪರಲೋಕ ರಾಜ್ಯಕ್ಕೆ ತವಕಪಡುವ ಮಕ್ಕಳಿಗೆ ಏನು ಅಗತ್ಯ ಇದೆ ಎಂದು ಬಲ್ಲವರಾದ ನೀವು ಅದನ್ನು ಕೇಳುವುದಕ್ಕಿಂತ ಮುಂಚೆ ಕೊಟ್ಟು ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿ ನಡೆಸ್ತಿರುವುದಕ್ಕಾಗಿ ನಿಮಗೆ ವಂದನೆ ಹೇಳೋರಾಗಿದ್ದೀವಿ ತಂದೆ. ಮಾತಾಡಿದಂಥ ದಾಸನನ್ನು ನಿನ್ನ ಪೂಜೆ ಪಾದಕ್ಕೆ ಒಪ್ಪಿಸ್ತೀವಿ. ಅವರು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಕೊನೆಯವರೆಗೂ ನಿನ್ನನ್ನು ಕೊಂಡಾಡಿ, ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಆರಾಧಿಸಿ, ನಿನ್ನ ಸೇವೆ ಮಾಡಬೇಕೆಂದು ಈ ಪರಿಸ್ಥಿತಿಯಲ್ಲಿ ಬಂದು ಅವರು ಈ ಸುವಾರ್ತೆ ಸಾರುವಾಗ ಆ ಸುವಾರ್ತೆಯನ್ನು ಅಂಗೀಕರಿಸ್ರಿ, ಅವ್ರನ್ನ ಅಂಗೀಕರಿಸ್ರಿ. ಮುಂದಿನ ದಿನಗಳಲ್ಲಿ ನಿನ್ನ ಇಷ್ಟ, ನಿನ್ನ ಚಿತ್ತ, ನಿನ್ನ ದೈವಿಕ ಯೋಚನೆ ಪ್ರಕಾರ ಅವರನ್ನು, ಅವ್ರ ಕುಟುಂಬವನ್ನು ನಡೆಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಇಂಥ ಒಂದು 14 ವರ್ಷಗಳಿಂದ ಏರ್ಪಾಟ್ ಮಾಡ್ತಿರುವಂತ ಮೈಸೂರು ಸಭೆ ಹಿರಿಯ ಅಣ್ಣನವರು, ಅವರ ಪ್ರೀತಿಯ ಮಕ್ಕಳು, ಮತ್ತೆ ಇಲ್ಲಿ ತಲೆಬಾಗಿರುವಂತ ನಿನ್ನ ಪ್ರಿಯರಾದ ಮಕ್ಕಳ ಸುವಾರ್ತೆ ಕಾರ್ಯ, ಸಭಾ ಸೇವೆ ಮತ್ತು ಹಾಡುಗಳನ್ನು ಮತ್ತು ವಾಕ್ಯ ಓದುವಂತೂ ಅಂತೂ ಒಬ್ಬೊಬ್ಬರು ಒಂದು ಚಿಕ್ಕ ಪುಟ್ಟ ಸೇವೆಯನ್ನು ಮಾಡುವಾಗ ಅವೆಲ್ಲವುಗಳನ್ನು ಅಂಗೀಕರಿಸಿ ಆಶೀರ್ವದಿಸಿ ನಿನ್ನ ಇಷ್ಟ, ನಿನ್ನ ಚಿತ್ತ, ನಿನ್ನ ದೈವಿಕ ಯೋಚನೆ ಪ್ರಕಾರ ನಡೆಸ್ತಿರುವುದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ಬಂದಿರುವಂತ ಒಂದೊಂದು ಮಕ್ಕಳು ಹಿಂತಿರುಗಿ ಅವರವರ ಕುಟುಂಬಕ್ಕೆ ಹೋಗುವವರೆಗೂ ಈ ದಿನ ಹೇಳುವಂತ ಎಲ್ಲಾ ಮಾತುಗಳು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ನಿನ್ನ ಮಗನು ಕೊಡುವಂತ ಆ ಸಂತೋಷದಲ್ಲಿ ಅವರು ಹೋಗುವ ಹಾಗೆ ನೀವು ಕೊನೆಯವರೆಗೂ ನಮ್ಮೆಲ್ಲರೊಂದಿಗೆ ಇದ್ದು ಸಹಾಯ ಮಾಡಿ ನಡೆಸುವ ತಂದೆ. ನಿನ್ನ ಪಾದಕ್ಕೆ ಸ್ತೋತ್ರಪ್ಪ ತಂದೆ. ಅನೇಕ ಸಹೋದರ ಸಹೋದರಿಯರ ಆರೋಗ್ಯದ ಕೊರತೆ ಇದೆ, ಅವ್ರಿಗೋಸ್ಕರ ಬೇಡ್ಕೊಳ್ತೀವಿ, ಸಹಾಯ ಮಾಡಿ ತಂದೆ. ಕೃಷ್ಣಪ್ಪಣ್ಣನವರು ಮತ್ತೆ ವೈಲೆಟ್ ಸಿಸ್ಟರು, ರಮಣಿ ಸಿಸ್ಟರು, ಇನ್ನು ಅನೇಕ ಸಹೋದರ ಸಹೋದರಿಯರ ಆರೋಗ್ಯದ ಕೊರತೆ ಇದೆ, ಅವರೆಲ್ಲರಿಗೋಸ್ಕರ ಬೇಡ್ತೀವಿ, ಸಹಾಯ ಮಾಡಿ ತಂದೆ. ತಂದೆ, ಈ ದಿನ ಪಾಠದ ಆರಂಭದಿಂದ ಕೊನೆಯವರೆಗೂ ನಿಮ್ಮ ಮುಖ ಪ್ರಸನ್ನತೆ ಕೊನೆಯವರೆಗಿದ್ದು ನೀವೇ ನಡೆಸ್ಕೊಡ್ರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ. ಆಮೆನ್. ಕ್ರಿಸ್ತನಲ್ಲಿ ಪ್ರಿಯ